ವೆಲ್ಕಮ್ ಬ್ಯಾಕ್ ಟು FI ಟೈಮ್ಸ್. ಇವತ್ತು ನಾನು ಬಂದಿದ್ದೀನಿ ಕಾರ್ ಯೂನಿಟ್ಸ್ ಶೋರೂಮ್. ಇದು ಶೋರೂಮ್ ಬಂದ್ಬಿಟ್ಟು ನ್ಯೂ ಕಾಂತಾರಾಜ್ ರೋಡ್, ಕುವೆಂಪು ನಗರ್, ಮೈಸೂರು. ಇಲ್ಲಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ 50+ ವೆಹಿಕಲ್ಸ್ ಇದೆ. ನಿಮ್ಗೆ ಲೋ ಬಜೆಟ್ನಿಂದ 2 lakhs 1.5 lakhsನಿಂದ ಎಲ್ಲ ವೆಹಿಕಲ್ಸ್ ಸಿಗುತ್ತೆ. ಬನ್ನಿ ನಮ್ಮ ಜೊತೆಗೆ ಪ್ರಜ್ವಲ್ಗೆ ಮಾತಾಡೋಣ ಏನು ಬಜೆಟ್ನಲ್ಲಿ ವೆಹಿಕಲ್ಸ್ ಇದೆ, ಏನು ಮಾಡಲ್ಸ್ ವೆಹಿಕಲ್ಸ್ ಇದೆ, ಎಷ್ಟನೇ ಓನರ್ ಇದೆ, ಪ್ಲಸ್ ಗಾಡಿ ಕಂಡೀಷನ್ ಹೆಂಗಿದೆ ಅಂತ ಎಲ್ಲ ಚೆಕ್ ಮಾಡ್ಕೊಳ್ಳೋಣ. ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬಂದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾವು ಕಾರ್ ಯೂನಿಟ್ಸ್ಗೆ ಬಂದಿದ್ವಿ. ಇದು ಶೋರೂಮ್ ಬಂದುಬಿಟ್ಟು ಕುವೆಂಪು ನಗರ್ನಲ್ಲಿ ಇದೆ. ಇಲ್ಲಿ ಸುಮಾರು ಒಂದು 50+ ವೆಹಿಕಲ್ಸ್ ಇದೆ. ಲೋ ಬಜೆಟ್ದು ಇದೆ, ಹೈ ಬಜೆಟ್ದು ಇದೆ, ಒಂದು ಮಿಡ್ ರೇಂಜ್ದು ಇದೆ. ನೋಡ್ತಾ ಇರ್ಬೋದು ಎಲ್ಲ ಮಾಡಲ್ಸು ವೆಹಿಕಲ್ಸ್ ಇದೆ. ಬನ್ನಿ ನಮ್ಮ ಜೊತೆಗೆ ಪ್ರಜ್ವಲ್ಗೆ ಮಾತಾಡೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಸರ್, ನೀವು? ಚೆನ್ನಾಗಿದ್ದೀನಿ ಸರ್. ನಾವು FI ಟೈಮ್ಸ್ ಕಡೆಯಿಂದ ಬಂದಿದ್ವಿ. ಇಲ್ಲಿ ಆಲ್ಮೋಸ್ಟ್ 50+ ವೆಹಿಕಲ್ಸ್ ಇರ್ಬೋದು. ಹೌದು ಸರ್. ನಮ್ಮ ವ್ಯೂವರ್ಸ್ಗೆ ನಿಮ್ಮ ಶೋರೂಮ್ ನೇಮ್ ಪ್ಲಸ್ ಅಡ್ರೆಸ್ ಪ್ಲಸ್ ಲೋ ಬಜೆಟ್ ಅಂದ್ರೆ ಏನ್ ಬಜೆಟ್ ನಿಂದ ಸ್ಟಾರ್ಟ್ ಇದೆ? ಆಫೀಸ್ ನೇಮ್ ಬಂದು ಕಾರ್ ಯೂನಿವರ್ಸ್ ಅಂತ. ಕಾರ್ ಯೂನಿವರ್ಸ್ ಆಫೀಸ್ ಲೊಕೇಶನ್ ಬಂದು ನಿಮಗೆ ಕುವೆಂಪು ನಗರ ನ್ಯೂ ಕಾಂತಾರಾಜ್ ರೋಡ್ ಅಲ್ಲಿ ಇದೆ. ಓಕೆ. ನಿಮಗೆ ಒಂದು ಲೋ ಬಜೆಟ್ ವೆಹಿಕಲ್ ಬೇಕು ಅಂದ್ರೆ 2 lakhs ಇಂದ 3 lakhs ವರೆಗೂ ನಿಮಗೆ ಲೋ ಬಜೆಟ್ ವೆಹಿಕಲ್ಸ್ ಇದೆ. ಲೋ ಬಜೆಟ್ ಇದೆ. ಬನ್ನಿ ಸರ್, ನಿಮಗೆ ಒಂದು ಸೆಂಟ್ರಲ್ ಗಾಡಿ ಇದೆ, ತೋರಿಸ್ಕೊಡೋಣ. ಲೋ ಬಜೆಟ್ ವೆಹಿಕಲ್ ತೋರಿಸ್ಕೊಡ್ತೀನಿ ಬನ್ನಿ. ಸ್ಯಾಂಟ್ರೋ ಇಂದ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಯಾವುದು ಸರ್? ಇದು ಸ್ಯಾಂಟ್ರೋ 2006 ಮಾಡಲು, ಸೆಕೆಂಡ್ ಓನರ್ ಇದೆ. ಸೆಕೆಂಡ್ ಓನರ್ ವೆಹಿಕಲ್ ಇದು. ಸೆಕೆಂಡ್ ಓನರ್ ವೆಹಿಕಲ್, ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್ ಇರುತ್ತೆ. ಓಡಿರೋ ಕಿಲೋಮೀಟರ್ ಬಂದು ನಿಮಗೆ 76,000 ರನ್ನಿಂಗ್ ಆಗಿದೆ. ಬರೇ 76,000. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸರ್. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಮಾತ್ರ ವೆಹಿಕಲ್ ಸಿಗುತ್ತೆ. 10+ ವೆಹಿಕಲ್ಸ್ ಇದೆ ನಮ್ಮ ಹತ್ರ. ಅದು ಲೋ ಬಜೆಟ್ ನಲ್ಲಿ ಇದೆ. ಓಕೆ ಸರ್, 10+ ಇದೆ ನಮ್ಮ ಹತ್ರ. ಓಕೆ. ನೋಡ್ತಾ ಇರ್ಬೋದು ಸೆಂಟ್ರೋ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಇದು ಏನ್ ಸರ್ ಮಾಡಲ್ ಹೇಳಿದಿರಾ? 2006 ಮಾಡಲ್ ಸರ್, ಸೆಕೆಂಡ್ ಓನರ್. 2006 ಮಾಡಲ್, ಸೆಕೆಂಡ್ ಓನರ್ ಏನಾನ ನೋಡ್ತಾ ಇದ್ರೆ ಸೆಂಟ್ರೋ ಅವೈಲೇಬಲ್ ಇದೆ. ತುಂಬಾ ಕ್ಲೀನ್ ಇದೆ ಗಾಡಿ, ನೋಡ್ತಾ ಇರ್ಬೋದು. ನಿಮ್ಗೆ ಒಂದು ಲೋ ಬಜೆಟ್ ಅಂದ್ರೆ ಸೆಂಟ್ರೋ ಟ್ರೆಂಡಿಂಗ್ ವೆಹಿಕಲ್ ಇದೆ. ಬಹಳ ಫ್ಯಾಮಿಲಿಗೋಸ್ಕರ ತುಂಬಾ ನೋಡ್ತಾ ಇರ್ತಾರೆ. ಓಕೆ. ಎಷ್ಟನೇ ಓನರ್? ಸೆಕೆಂಡ್ ಓನರ್ ಹೇಳಿದ್ರೆ 75,000 ರನ್ ಆಗಿದೆ. ಏನ್ ಹೇಳ್ತಾ ಇದ್ದೀರಾ ಸರ್? ಶೋರೂಮ್ ರಿಕಾರ್ಡೆಡ್ ಹಿಸ್ಟ್ರಿ ಇರುತ್ತೆ, ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಅಲ್ಲ? ಏನ್ ಹೇಳ್ತಾ ಇದ್ದೀರಾ? ರನ್ನಿಂಗ್ ಇರುತ್ತೆ. ಓಕೆ. 1,85,000 ನೆಗೋಷಿಯಬಲ್ ಇದೆ ಸರ್. ಓಕೆ. 1,85,000, 1,85,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಅದು ಫಿಕ್ಸ್ ಇರಲ್ಲ. ಓಕೆ. ನೆಕ್ಸ್ಟ್ ಸರ್, ಒಂದು K01 ರಿಜಿಸ್ಟ್ರೇಷನ್ ಇಯಾನ್ ಇದು ಸರ್. ಇಯಾನ್ ಡಿ ಲೈಟ್ ಪ್ಲಸ್ ಇದು. ಡಿ ಲೈಟ್ ಪ್ಲಸ್. ಓಕೆ. ಮಾಡಲ್ ಸರ್ 2013 ಮಾಡಲ್ ಇದು. ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಸೆಕೆಂಡ್ ಓನರ್ ವೆಹಿಕಲ್ ಆಗಿರ್ತದೆ. ನೋಡ್ತಾ ಇರ್ಬೋದು ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಸ್ಮಾಲ್ ಕಾಲ್ ಏನಾನ ನೋಡ್ತಾ ಇದ್ರೆ ಇಯಾನ್ ಅವೈಲೇಬಲ್ ಇದೆ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 69,000 ರನ್ನಿಂಗ್ ಆಗಿದೆ. ಇದು 69,000 ರನ್ ಆಗಿದೆ. ಜೆನ್ಯೂನ್ ರೀಡಿಂಗ್ ಇರುತ್ತೆ. ಇಂಟೀರಿಯರ್ ಎಲ್ಲ ನೋಡ್ತಾ ಇರ್ಬೋದು, ತುಂಬಾ ಒಂದು ವೆಲ್ ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇದರಲ್ಲಿ ಸರ್ ಇದು ವಿತ್ AC ಮತ್ತೆ ಮ್ಯೂಸಿಕಲ್ ಸಿಸ್ಟಮ್ ಕೂಡ ಅವೈಲೇಬಲ್ ಇದೆ. ಓಕೆ. ವಿತ್ ಸಿಸ್ಟಮ್ ಇದೆ ಕಂಪನಿಯಿಂದ. ನೋಡ್ತಾ ಇರ್ಬೋದು ಇಂಟೀರಿಯರ್ ತುಂಬಾ ಒಂದು ಕ್ಲೀನ್ ಇದೆ. ಒಂದು ಸ್ಮಾಲ್ ಕಾರ್ ಏನಾನ ನೋಡ್ತಾ ಇದ್ರೆ ಬಜೆಟ್ ಫ್ರೆಂಡ್ಲಿ ಇಯಾನ್ ಅವೈಲೇಬಲ್ ಇದೆ. ಮಾಡಲ್ ಏನ್ ಹೇಳಿದೀರಾ ಇದು? ಸರ್ 2013 ಮಾಡಲ್, ಸೆಕೆಂಡ್ ಓನರ್ ಸರ್. 2013 ಮಾಡಲ್, ಸೆಕೆಂಡ್ ಓನರ್. ಏನ್ ಹೇಳ್ತಾ ಇದ್ದೀರಾ ಪ್ರೈಸ್ ಇದು? ಸರ್ 2,25,000 ನೆಗೋಷಿಯಬಲ್ ಇದೆ. 7,25,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಇನ್ನ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಏನ್ ಪ್ರೈಸ್ ಹೇಳ್ತಾ ಇದ್ದಾರೆ ಇದು ಫಿಕ್ಸ್ ಇರಲ್ಲ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನಿಮ್ದು ಸಿವಿಲ್ ಚೆನ್ನಾಗಿದ್ರೆ ಒಂದು ಲೋನ್ ಅನ್ನೋ ಆಪ್ಷನ್ಸ್ ಇದೆ ಇಲ್ಲಿ. ಪ್ಲಸ್ ನಿಮ್ಮ ಹತ್ರ ಯಾವ್ದಾನ ವೆಹಿಕಲ್ಸ್ ಇದ್ರೆ ಎಕ್ಸ್ಚೇಂಜ್ ಅನ್ನೋ ಆಪ್ಷನ್ಸ್ ಇದೆ. ಓಕೆ. ನೆಕ್ಸ್ಟ್ ಆಲ್ಟೋ ಏನಾನ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. K06 ರಿಜಿಸ್ಟ್ರೇಷನ್ ಮಾಡಲ್ ಸರ್ ಇದು 2013-14 ಸರ್, ಸಿಂಗಲ್ ಓನರ್ ವೆಹಿಕಲ್. ಓಕೆ. 2013 ರಿಜಿಸ್ಟ್ರೇಷನ್, ಮ್ಯಾನುಫ್ಯಾಕ್ಚರಿಂಗ್ 14 ರಿಜಿಸ್ಟ್ರೇಷನ್. ಆಲ್ಟೋ ಏನಾನ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. K10 VXI. ಓಕೆ. ಓನರ್ ಎಷ್ಟು ಹೇಳಿದೀರಾ? ಇದು ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್. ಎಷ್ಟು ರನ್ ಆಗಿದೆ ಇದು ಸರ್? ಈ ವೆಹಿಕಲ್ ಬಂದು ನಿಮ್ಗೆ 58,000 ರನ್ನಿಂಗ್ ಆಗಿದೆ. ಬರೀ 58,000 ರನ್ನಿಂಗ್ ಆಗಿದೆ. ಪಿನ್ ಟು ಪಿನ್ ಹಿಸ್ಟ್ರಿ ಡಾಕ್ಯುಮೆಂಟ್ಸ್ ಸಿಗುತ್ತೆ ನಿಮ್ಗೆ. ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್. ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್. ಟೈರ್ ಕಂಡೀಷನ್ 80% ಟೈರ್ ಇದೆ ಸರ್. 80% ಟೈರ್ ಇದೆ. ಆಲ್ಟೋ K10 ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಏನ್ ಹೇಳ್ತಾ ಇದ್ದೀರಾ ಇದು ಪ್ರೈಸ್? ಸರ್ 2,75,000 ನೆಗೋಷಿಯಬಲ್ ಇದೆ ಸರ್. 2,75,000. ಸರ್. 2,75,000 ಲೋನ್ ಅಂದ್ರೆ ಎಷ್ಟು % ಆಗ್ಬಹುದು ಸರ್ ಇದಕ್ಕೆ ಲೋನ್? ಸರ್ 2 lakhs ವರೆಗೂ ಲೋನ್ ಆಗುತ್ತೆ ಸರ್. 150 2 lakhs ವರೆಗೂ ಲೋನ್ ಮಾಡ್ಸ್ಕೊಡ್ತೀವಿ. ಓಕೆ. ಬರೀ 175,000 ತಗೊಂಡ್ ಬಂದ್ರೆ ನೀವು ಆಲ್ಟೋ K10 ತಗೊಂಡ್ ಹೋಗ್ಬೋದು. ಮಾಡಲ್ ಏನ್ ಹೇಳಿದ್ರಾ ಇನ್ನೊಮ್ಮೆ ಹೇಳ್ಬಿಡಿ? 13-14 ಮಾಡಲ್ ಸರ್ ಇದು. 13 ಮ್ಯಾನುಫ್ಯಾಕ್ಚರಿಂಗ್, 14 ರಿಜಿಸ್ಟ್ರೇಷನ್, ಫಸ್ಟ್ ಓನರ್ ವೆಹಿಕಲ್. ಎಷ್ಟು ರನ್ ಆಗಿದೆ ಇದು? ಸರ್ ಇದು ರನ್ನಿಂಗ್ ಆಗಿರೋ ಬಂದು ನಿಮ್ಗೆ 58,000 ರನ್ನಿಂಗ್ ಆಗಿದೆ. ಬರೀ 58,000 ರನ್ನಿಂಗ್ ಆಗಿದೆ. ಓಕೆ. ನೆಕ್ಸ್ಟ್ ನೋಡೋಣ. ಓಕೆ. ನೆಕ್ಸ್ಟ್ ಇನ್ನೊಂದು ಆಲ್ಟೋ ಇದೆ. ಒಂದು ಒಳ್ಳೆ ಲೋ ಬಜೆಟ್ ವೆಹಿಕಲ್ ಸರ್. ಇದು ಲೋ ಬಜೆಟ್ದು. ಏನ್ ಸರ್ ಮಾಡಲ್ ಇದು? 2007 ಮಾಡಲು ಸರ್. 2007 ಮಾಡಲ್, K53 ರಿಜಿಸ್ಟ್ರೇಷನ್. ಆಲ್ಟೋ LXI ಸರ್. ಇದು LXI ಆಲ್ಟೋ ಏನಾನ ನೀವು 2007 2008 ಒಳಗಡೆ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಆಲ್ಟೋ LXI K53 ರಿಜಿಸ್ಟ್ರೇಷನ್. ಓನರ್ ಸರ್ ಇದು ಥರ್ಡ್ ಓನರ್ ವೆಹಿಕಲ್ ಸರ್. ಇದು ಥರ್ಡ್ ಓನರ್ ವೆಹಿಕಲ್. ನೀವು ತಗೊಂಡ್ರೆ 4th ಓನರ್ ಆಗ್ತೀರಾ. ಇದು ಬೇಸಿಕ್ ಕಂಡೀಷನ್ ಅಲ್ಲಿ ಇದೆ ಗಾಡಿ, ನೋಡ್ತಾ ಇರ್ಬೋದು. 2007 ಮಾಡಲ್, ಥರ್ಡ್ ಓನರ್. ಸ್ವಲ್ಪ ನಿಮ್ಗೆ ಇನ್ನೂ ಸ್ವಲ್ಪ ಕಡಿಮೆದು ಫ್ಯಾಮಿಲಿಗೋಸ್ಕರ ಒಂದು ಬಜೆಟ್ ಫ್ರೆಂಡ್ಲಿ ಬೇಕಂದ್ರೆ 2007 ಆಲ್ಟೋನ ಅವೈಲೇಬಲ್ ಇದೆ. ಓಕೆ. ಏನ್ ಹೇಳ್ತಾ ಇದ್ದೀರಾ ಇದು ಪ್ರೈಸ್? ಸರ್ 1,55,000 ನೆಗೋಷಿಯಬಲ್ ಇದೆ ಸರ್. ಇದು ಓಕೆ. 1,55,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಆಸ್ಕಿಂಗ್ ಪ್ರೈಸ್ ಇದೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ.
ಅಲ್ಟೋ 2007 ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಟೈರ್ ಕಂಡೀಷನ್ ನಾನು ನೋಡ್ತಾ ಇರ್ಬೋದು, 50% ಟೈರ್ ಇದೆ. ಒಂದು ಒಂದು ಬೇಸಿಕ್ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. 2007 ಮಾಡಲ್ ಅಲ್ಟೋ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಕಾರ್ ಯೂನಿವರ್ಸ್ಗೆ ಬನ್ನಿ, ಕುವೆಂಪು ನಗರ್, ಮೈಸೂರು, ನೋಡ್ತಾ ಇರ್ಬೋದು. ಓಕೆ ನೆಕ್ಸ್ಟ್ ಸರ್ ಓಮಿನಿ ಇದೆ. ಓಮ್ನಿ ವೆಹಿಕಲ್ ಬಂದು ಇದು ನಿಮಗೆ ಮಾಡಲ್ ಬಂದು ಓಕೆ 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಮಾತ್ರ ಸಿಗುತ್ತೆ. 2015 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, K51 ರಿಜಿಸ್ಟ್ರೇಷನ್. ನೀವು ಬಿಸ್ನೆಸ್ ಪ್ಲಸ್ ಫ್ಯಾಮಿಲಿಗೋಸ್ಕರ ಏನಾನ ಓಮ್ನಿ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ, ನೋಡ್ತಾ ಇರ್ಬೋದು. ಒಂದು ಮಿಡ್ ರೇಂಜ್ನಲ್ಲಿ ಇದೆ, ಪ್ಲಸ್ ನಿಮ್ಗೆ ಒಂದು ಬೇಸಿಕ್ ಕಂಡೀಷನಲ್ಲಿ ಇದೆ. ವೆಹಿಕಲ್ ಕಂಡೀಷನ್ ನಾನು ನೋಡ್ತಾ ಇರ್ಬೋದು, ಒಂದು ಬೇಸಿಕ್ ಕಂಡೀಷನಲ್ಲಿ ಇದೆ. ಓಕೆ, ಏನು ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? ಸರ್ 3 ಲಕ್ಷ ನೆಗೋಷಿಯಬಲ್ ಇದೆ ಸರ್. 3 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಆಸ್ಕಿಂಗ್ ಪ್ರೈಸ್ 3 lakhs ಕೇಳ್ತಾ ಇದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ. ಲೋನ್ ಕೂಡ ಅವೈಲೇಬಲ್ ಇದೆ. ಲೋನ್ ಆಗುತ್ತೆ. ಲೋನ್ ಎಷ್ಟು % ಆಗ್ಬೋದು ಸರ್? 2 ಲಕ್ಷ ಲೋನ್ ಆಗುತ್ತೆ. ಬರೀ 1 lakh ತಗೊಂಡ್ ಬಂದ್ರೆ ನಿಮ್ಗೆ ಓಮ್ನಿನ ತಗೊಂಡ್ ಹೋಗ್ಬೋದು. ಮಾಡಲ್ 2015 ಅಲ್ಲ, ಸಿಂಗಲ್ ಓನರ್. ಎಷ್ಟು ರನ್ ಆಗಿದೆ ಇದು ಸರ್? ಇದು 85,000 ರನ್ನಿಂಗ್ ಆಗಿದೆ. 85,000 ಜೆನ್ಯೂನ್ ರೀಡಿಂಗ್ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಪಿನ್ ಟು ಪಿನ್ ನಿಮ್ಗೆ ಡಾಕ್ಯುಮೆಂಟ್ಸ್ ಸಿಗುತ್ತೆ. ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ. FC ಇನ್ಸೂರೆನ್ಸ್ ಇರಲಿ, ಎಲ್ಲ ಡಾಕ್ಯುಮೆಂಟ್ಸ್ ಪಿನ್ ಟು ಪಿನ್ ಕ್ಲಿಯರ್ ಇದೆ. ನೀವು ಒಂದು ಓಮ್ನಿ ನೋಡ್ತಾ ಇದ್ರೆ ಬಿಸ್ನೆಸ್ ಪ್ಲಸ್ ಫ್ಯಾಮಿಲಿಗೋಸ್ಕರ ಅದನ್ನ ಅವೈಲೇಬಲ್ ಇದೆ. 2015 ಮಾಡಲ್. ಓಕೆ ನೆಕ್ಸ್ಟ್ ಇನ್ನೊಂದು ನಿಮ್ಗೆ K12 ರಿಜಿಸ್ಟ್ರೇಷನ್ ಇಯಾನ್ ಇದೆ. ಇದು ತುಂಬಾ ಒಂದು ಸರ್ ಇದು ಮ್ಯಾಗ್ನಾ ಪ್ಲಸ್ ಇದು ನೋಡ್ತಾ ಇರ್ಬೋದು. ಓಕೆ 2013 ಮಾಡಲ್ ಇದು. ಸಿಂಗಲ್ ಓನರ್ ವೆಹಿಕಲ್. ಇದು ಸಿಂಗಲ್ ಓನರ್ ವೆಹಿಕಲ್, ಸಿಲ್ವರ್ ಕಲರ್ದು ಇಯಾನ್ ಅನ್ನ ಅವೈಲೇಬಲ್ ಇದೆ, ನೋಡ್ತಾ ಇರ್ಬೋದು. ಮ್ಯಾಗ್ನಾ ಪ್ಲಸ್ ಇದು ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಟೈರ್ ಕಂಡೀಷನ್ ನಾನು ನೋಡ್ತಾ ಇರ್ಬೋದು, ಒಂದು 60% ಟೈರ್ ಇದೆ. ಎಷ್ಟು ರನ್ ಆಗಿದೆ ಸರ್ ಇಯಾನ್? 78,000 ರನ್ನಿಂಗ್ ಆಗಿದೆ. ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್. 78,000 ರನ್ ಆಗಿದೆ. ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ. ಹಿಸ್ಟ್ರಿ ಸಿಗುತ್ತೆ ನಿಮ್ಗೆ, ಬೇಕಿದ್ರೆ ಶೋರೂಮ್ ನಲ್ಲಿ ಚೆಕ್ ಮಾಡ್ಕೋಬಹುದು. ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ. ಓಕೆ, ಏನ್ ಸರ್ ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್ ಇಯಾನ್ದು? ಇದು ಸರ್ 2,70,000 ನೆಗೋಷಿಯಬಲ್ ಇದೆ ಸರ್. ಬರೀ 7,20,000 ಹೇಳ್ತಾ ಇದ್ದಾರೆ. 2,70,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಪ್ರೈಸ್ ಏನ್ ಹೇಳಿದ್ದಾರೆ ಇದು ಫಿಕ್ಸ್ ಇರಲ್ಲ. ನಿಮ್ಗೆ ಯಾವ್ದಾನ ವೆಹಿಕಲ್ ಇಷ್ಟ ಆಗಿದ್ರೆ ಟೆಸ್ಟ್ ಡ್ರೈವ್ ಬುಕ್ ಮಾಡಿ, ಸ್ವಲ್ಪ ಹೆಚ್ಚು ಕಡಿಮೆನಲ್ಲಿ ತಗೊಂಡ್ ಹೋಗಿ. ಲೋನ್ ಕೂಡ ಅವೈಲೇಬಲ್ ಇದೆ. ಲೋನ್ ಎಷ್ಟು % ಆಗ್ಬೋದು ಸರ್ ಇದಕ್ಕೆ? ಸರ್ ನಿಮಗೆ 1.5 ಲಕ್ಷ 2 ಲಕ್ಷ ಲೋನ್ ಆಗುತ್ತೆ ಸರ್ ಇದು. ಓಕೆ, ಮ್ಯಾಕ್ಸಿಮಮ್ 70 to 80% ಲೋನ್ ಅನ್ನ ಮಾಡ್ಕೊಡ್ತಾರೆ ಇಯಾನ್ಗೆ. ನಿಮ್ಗೆ ಬಜೆಟ್ ಒಂದು 50,000 ಇದ್ರೇನ ತಗೊಂಡ್ ಹೋಗ್ಬೋದು, ಸಿವಿಲ್ ಚೆನ್ನಾಗಿದ್ರೆ. ಓಕೆ ನೆಕ್ಸ್ಟ್ ನಿಮ್ಗೆ ರೆಡ್ ಕಲರ್ದು K09 ರಿಜಿಸ್ಟ್ರೇಷನ್ ಆಲ್ಟೋ K10 ಸರ್ ಇದು. ಸರ್ ಆಲ್ಟೋ K10 ಮಾಡಲ್ ಸರ್, LXi ಮಾಡಲ್ ಸರ್. 2016 ಮಾಡಲ್. 2016 ಮಾಡಲ್ LXi ಸಿಂಗಲ್ ಓನರ್ ವೆಹಿಕಲ್. ಆಲ್ಟೋ 800 ಏನಾನ ಪ್ಲಾನ್ ಮಾಡ್ತಾ ಇದ್ರೆ ರೆಡ್ ಕಲರ್ ನಲ್ಲಿ ಅದನ್ನ ಅವೈಲೇಬಲ್ ಇದೆ. ನಿಮ್ಗೆ ಫ್ಯಾಮಿಲಿಗೋಸ್ಕರ ಇದನ್ನ ಬೆಸ್ಟ್ ವೆಹಿಕಲ್. 0 ಮೇಂಟೆನೆನ್ಸ್ ಇರುತ್ತೆ. ಮೇಂಟೆನೆನ್ಸ್ ಅದನ್ನ ಕಡಿಮೆ. ಇಂಟೀರಿಯರ್ ನಾವು ನೋಡ್ತಾ ಇರ್ಬೋದು, ತುಂಬಾ ಒಂದು ವೆಲ್ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಬರೀ 30,000 ರನ್ನಿಂಗ್ ಆಗಿದೆ ಸರ್ ಇದು. ಬರೀ 30,000 ರನ್ ಆಗಿದೆ, ನೋಡ್ತಾ ಇರ್ಬೋದು. ಓನರ್ ಇದು ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ, ನೋಡ್ತಾ ಇರ್ಬೋದು. ಏನ್ ಆಸ್ಕಿಂಗ್ ಪ್ರೈಸ್ ಸರ್ ಇದು? ಸರ್ 3,25,000 ನೆಗೋಷಿಯಬಲ್ ಹೇಳಿದ್ದಾರೆ. 3,25,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ನೋಡ್ತಾ ಇರ್ಬೋದು. ಒಂದು ವೆಲ್ ಕ್ಲೀನ್ ಮೇಂಟೈನ್ ನಲ್ಲಿ ಇದೆ ವೆಹಿಕಲ್. ಆಲ್ಟೋ 800 ಏನಾನ ಪ್ಲಾನ್ ಮಾಡ್ತಾ ಇದ್ರೆ ನಿಮ್ಗೆ ಮೇಂಟೆನೆನ್ಸ್ ಪ್ಲಸ್ ಮೈಲೇಜ್ಗೋಸ್ಕರ ನೋಡ್ತಾ ಇದ್ರೆ ಆಲ್ಟೋ 800 ತಗೋಬಹುದು ನೀವು. ಈಗ ನಾವು ಇಯಾನ್ ತೋರಿಸಿದ್ವಿ ಎಲ್ಲ ನಿಮ್ಗೆ ಒಂದು ಫ್ಯಾಮಿಲಿಗೋಸ್ಕರ, ಅದನ್ನ ಒಳ್ಳೆ ಗಾಡಿ. ಮೇಂಟೆನೆನ್ಸ್ ಅನ್ನೋ ಕಡಿಮೆ ಇದು, ನೋಡ್ತಾ ಇರ್ಬೋದು. ಇಲ್ಲ ಮಾರುತಿ ಸುಜುಕಿಗೂ ನೋಡ್ತಾ ಇದ್ರೆ ಆಲ್ಟೋ 800 ಅವೈಲೇಬಲ್ ಇದೆ. ಓಕೆ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಕ್ವಿಟ್ ಇದೆ, ನೋಡ್ತಾ ಇರ್ಬೋದು. K06 ರಿಜಿಸ್ಟ್ರೇಷನ್ ಮಾಡಲ್ ಸರ್ ಇದು. 2016-17 ಮಾಡಲ್ ಸರ್. 2016 ಮ್ಯಾನುಫ್ಯಾಕ್ಚರಿಂಗ್, 17 ಮಾಡಲ್ ಇದು, ನೋಡ್ತಾ ಇರ್ಬೋದು. 17 ರಿಜಿಸ್ಟ್ರೇಷನ್. ಕ್ವಿಡ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಗ್ರೇ ಕಲರ್ದು ಒಂದು ಪ್ರೀಮಿಯಂ ಕಂಡೀಷನ್ ಅಲ್ಲಿ ಇದೆ. ಟೈರ್ ಕಂಡೀಷನ್ ನಾವು ನೋಡ್ತಾ ಇರ್ಬೋದು, 60% ಟೈರ್ ಇದೆ. ಎಷ್ಟು ರನ್ ಆಗಿದೆ ಸರ್ ಇದು ಕ್ವಿಡ್? 61,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ ಸರ್. 61,000 ರನ್ ಆಗಿದೆ. ಜೆನ್ಯೂನ್ ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ. ಇನ್ಸೂರೆನ್ಸ್ FC ಎಲ್ಲ ರನ್ನಿಂಗ್ ಇದೆ ಅಲ್ಲ ಸರ್? ಸರ್ ಎರಡು ರನ್ನಿಂಗ್ ಇರುತ್ತೆ. ಓನರ್ ಸರ್ ಇದು ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಸಿಂಗಲ್ ಓನರ್ ವೆಹಿಕಲ್. ಇಂಟೀರಿಯರ್ ನಾವು ನೋಡ್ತಾ ಇರ್ಬೋದು, ವೆಲ್ ಕ್ಲೀನ್ ಮೇಂಟೈನ್ ಮಾಡಿದ್ದಾರೆ. ಓಕೆ, ಕ್ವಿಡ್ ಏನಾನ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಏನ್ ಹೇಳ್ತಾ ಇದ್ದೀರಾ ಸರ್ ಇದು ಪ್ರೈಸ್? 3,35,000 ನೆಗೋಷಿಯಬಲ್ ಇದೆ ಸರ್. ಲೋನ್ ಕೂಡ ಅವೈಲೇಬಲ್ ಇದೆ. ಓಕೆ, 3,35,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಪ್ರೈಸ್ ಫಿಕ್ಸ್ ಇರಲ್ಲ. ಲೋನ್ ಅನ್ನ ಆಗುತ್ತೆ ನಿಮ್ಗೆ ಒಂದು 70 to 80% ಲೋನ್ ಆಗುತ್ತೆ. ಅಪ್ರಾಕ್ಸಿಮೇಟ್ಲಿ ಎಷ್ಟಾಗಬಹುದು ಸರ್ ಇದು ಲೋನ್? ಸರ್ 2.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀವಿ ಸರ್. 2.5 ಲಕ್ಷ ಲೋನ್ ಮಾಡ್ಕೊಡ್ತಾರೆ. ಬಟ್ ಜಸ್ಟ್ ನೀವು ಒಂದು 50 to 70,000 ತಗೊಂಡ್ ಬಂದ್ರೆ ನಿಮ್ಗೆ ಒಳ್ಳೆ ಕ್ವಿಡ್ ವೆಹಿಕಲ್ ಸಿಗುತ್ತೆ, ನೋಡ್ತಾ ಇರ್ಬೋದು. ಇದನ್ನ ನಿಮ್ಗೆ ಒಂದು ಫ್ಯಾಮಿಲಿಗೋಸ್ಕರ ಒಂದು ಒಳ್ಳೆ ಗಾಡಿ. ನಿಮ್ಗೆ ಬಜೆಟ್ ಫ್ರೆಂಡ್ಲಿ ಒಂದು ಲೋ ಬಜೆಟ್ನಲ್ಲಿ ಬೇಕಂದ್ರೆ ಕ್ವಿಡ್ ಅನ್ನ ಅವೈಲೇಬಲ್ ಇದೆ. 3,35,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ.
ಓಕೆ ನೆಕ್ಸ್ಟ್ ನಿಮ್ಗೆ ಒಂದು ಪ್ರೀಮಿಯಂ ವೆಹಿಕಲ್ ಲಕ್ಸುರಿ ಟೈಪ್ ಬೇಕಂದ್ರೆ K51 ರಿಜಿಸ್ಟ್ರೇಷನ್ ಹೊಂಡಾದು ಯಾವುದು ಸರ್ ಇದು? ಹೋಂಡಾ ಸಿಟಿ ಸರ್ ವಿ. ಇದು ಹೊಂಡಾ ಸಿಟಿ ವಿ ನೋಡ್ತಾ ಇರ್ಬೋದು. ತುಂಬಾ ನಿಮ್ಗೆ ಒಂದು ಲಕ್ಸುರಿ ಟೈಪ್ ಇದೆ ವೆಹಿಕಲ್. ಪ್ರೀಮಿಯಂ ವೆಹಿಕಲ್ ನೋಡ್ತಾ ಇದ್ರೆ ಸ್ವಲ್ಪ ಬಿಗ್ ಕಾರ್ ನಿಮ್ಗೆ ಬೇಕಂದ್ರೆ ಲಕ್ಸುರಿ ಟೈಪ್ ಹೊಂಡಾದು ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಹೊಂಡಾ ಸಿಟಿ ವಿ ಇದೆ ಇದು. ಓನರ್ ಸರ್ ಇದು? ಸರ್ ಈ ವೆಹಿಕಲ್ ಓನರ್ ಬಂದು ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಓಕೆ, ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ರನ್ ಆಗಿರೋ ಬಂದು ನಿಮಗೆ 70,000 ರನ್ನಿಂಗ್ ಆಗಿದೆ. 70,000 ರನ್ ಆಗಿದೆ. ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ. ಇನ್ಸೂರೆನ್ಸ್ FC ರನ್ನಿಂಗ್ ಇದೆ. ನಿಮ್ಗೆ ಇದು ಮುಂದ್ಗಡೆದು ಏನು ಹಾಕೊಡ್ತೀರಾ? ಬಿಚ್ಚಿಟ್ಟಿದ್ದಾರೆ ಸರ್, ಅದು ಹಾಕ್ಸ್ಕೊಡ್ತೀನಿ ಸರ್ ಅದು. ಓಕೆ, ಇದು ಏನಿದೆ ನಿಮ್ಗೆ ಮುಂದ್ಗಡೆದು ಹಾಕೊಡ್ತಾರೆ. ನೋಡ್ತಾ ಇರ್ಬೋದು ಒಂದು ಪ್ರೀಮಿಯಂ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ಸರ್ 2010 ಮಾಡಲ್ ಸರ್ ಇದು. ಅದರಲ್ಲೂ 2010 ಮಾಡಲ್ ಇದು. ನೋಡ್ತಾ ಇರ್ಬೋದು. ಇದಕ್ಕೆ ಮ್ಯಾಗ್ ಮೇಲೆ ಆಲ್ ಪವರ್ ವಿಂಡೋಸ್ ಇದೆ. ಓಕೆ, ಇದರಲ್ಲಿ ಫೀಚರ್ಸ್ ಏನೇನಿದೆ ಸರ್? ಸರ್ ಆಲ್ ಪವರ್ ವಿಂಡೋಸ್ ಇದೆ. ಓಕೆ, 4 ಪವರ್ ವಿಂಡೋಸ್ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಮ್ಯೂಸಿಕಲ್ ಸಿಸ್ಟಮ್ ಇದೆ. ಓಕೆ, ಇನ್ ಬಿಲ್ಡ್ ಲೆದರ್ ಸೀಟ್ ಇದೆ ಸರ್ ನಿಮಗೆ. ಲೆದರ್ ಸೀಟ್ ಇದೆ ಅದರಲ್ಲೂ ನಿಮಗೆ. ಓಕೆ, ಇಂಟೀರಿಯರ್ ಕೂಡ ನಿಮಗೆ ತುಂಬಾ ನೀಟಾಗಿದೆ. ಓಕೆ, ವೆಲ್ ಕ್ಲೀನ್, ವೆಲ್ ಮೇಂಟೈನ್ ಮಾಡಿದ್ದಾರೆ. ವೈಟ್ ಕಲರ್ ಲೆದರ್ ಸೀಟ್, ಒಂದು ಪ್ರೀಮಿಯಂ ಕ್ವಾಲಿಟಿ ಇದು ಇದೆ. ನೋಡ್ತಾ ಇರ್ಬೋದು. ಹೊಂಡಾ ಸಿಟಿ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್ ಇದು? ಸರ್ ಬರೀ 3.5 ಲಕ್ಷ ಸರ್ ಹೋಂಡಾ ಸಿಟಿ ಕೊಡ್ತಾ ಇದೀವಿ. ಓಕೆ, 3.5 ಲಕ್ಷ. 3,50,000ಗೆ ನಿಮ್ಗೆ ಲಕ್ಸುರಿ ಟೈಪ್ ಒಂದು ಪ್ರೀಮಿಯಂ ವೆಹಿಕಲ್ ಹೊಂಡಾ ಸಿಟಿ ಸಿಗುತ್ತೆ. ಸಿಂಗಲ್ ಓನರ್ ವೆಹಿಕಲ್. ಬರೀ 70,000 ರನ್ ಆಗಿದೆ. ನೋಡ್ತಾ ಇರ್ಬೋದು. 3,65,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಲೋನ್ ಎಷ್ಟು % ಆಗ್ಬೋದು ಸರ್ ಇದು? ಸರ್ ಇದು 2010 ಮಾಡಲಾಗಿರೋ ಕಾರಣ ಲೋನ್ ಅವೈಲೇಬಲ್ ಇರಲ್ಲ. ಓನ್ಲಿ ಫುಲ್ ಕ್ಯಾಶ್ ಇರುತ್ತೆ ಸರ್. ಫುಲ್ ಕ್ಯಾಶ್ ಇರುತ್ತೆ. ಬಟ್ ಏನ್ ಪ್ರೈಸ್ ಹೇಳಿದ್ದಾರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಒಂದು ಒಳ್ಳೆ ಡಿಸ್ಕೌಂಟ್ ನಲ್ಲಿ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಇನ್ನೊಂದು ನಿಮ್ಗೆ ಪೋಲೋ ತುಂಬಾ ಟ್ರೆಂಡಿಂಗ್ ವೆಹಿಕಲ್ ಇದು. K03 ರಿಜಿಸ್ಟ್ರೇಷನ್ ಮಾಡಲ್ ಸರ್ ಇದು. 2016-17 ಮಾಡಲು ಸರ್. 2016 ಮ್ಯಾನುಫ್ಯಾಕ್ಚರಿಂಗ್, 17 ರಿಜಿಸ್ಟ್ರೇಷನ್ ವೆಹಿಕಲ್ ಇದು. ಪೋಲೋ ಒಂದು ಗ್ರೇ ಕಲರ್ ನಲ್ಲಿ ನಿಮ್ಗೆ ತುಂಬಾ ಒಂದು ಪ್ರೀಮಿಯಂ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ಪೋಲೋ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ಸರ್. 1.2 ಲೀಟರ್ ಇಂಜಿನ್ ವೆಹಿಕಲ್ ಸರ್ ಇದು. 1.2 ಲೀಟರ್ ಇಂಜಿನ್. ಇಂಟೀರಿಯರ್ ಐಲೈನ್ ಇದು. ನೋಡ್ತಾ ಇರ್ಬೋದು. ಇಂಟೀರಿಯರ್ ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ಪ್ರೀಮಿಯಂ ಸೀಟ್ ಕವರ್ ಇದೆ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು 55,000 ರನ್ನಿಂಗ್ ಆಗಿದೆ. 55,000 ರನ್ ಆಗಿದೆ. ಜೆನ್ಯೂನ್ ರೇಟಿಂಗ್ ಇದೆ. ಡಾಕ್ಯುಮೆಂಟ್ಸ್ ಎಲ್ಲ ಪಿನ್ ಟು ಪಿನ್ ಕ್ಲಿಯರ್ ಇದೆ ಅಲ್ಲ ಸರ್? ಡಾಕ್ಯುಮೆಂಟ್ ಎಲ್ಲ ಪಿನ್ ಟು ಪಿನ್ ರನ್ನಿಂಗ್ ಇರುತ್ತೆ. ಓಕೆ, ಏನ್ ಸರ್ ಇದು ಆಸ್ಕಿಂಗ್ ಪ್ರೈಸ್ ಏನಿದೆ ಇದು ಪೋಲೋದು? ಸರ್ 5,75,000 ನೆಗೋಷಿಯಬಲ್ ಇದೆ ಸರ್. ಲೋನ್ ಕೂಡ ಅವೈಲೇಬಲ್ ಇದೆ. ಓಕೆ, 5,75,000. ಹಾಂ ಸರ್. 5,75,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಲೋನ್ ಆಪ್ಷನ್ ಅವೈಲೇಬಲ್ ಇದೆ. 70 to 80% ಲೋನ್ ಮಾಡ್ಕೊಡ್ತಾರೆ. ಓಕೆ, ನೆಕ್ಸ್ಟ್ ಇನ್ನೊಂದು ನೀವು ಬಲೂನ್ ಏನಾನ ನೋಡ್ತಾ ಇದ್ರೆ K05 ರಿಜಿಸ್ಟ್ರೇಷನ್. ಅದನ್ನ ಗ್ರೇ ಕಲರ್ ನಲ್ಲಿ ಒಂದು ತುಂಬಾ ಪ್ರೀಮಿಯಂ ಕಂಡೀಷನ್ ಅಲ್ಲಿ ಇದೆ. ಇದು ಮಾಡೆಲ್ ಸರ್ ಇದು? 2016 ಮಾಡಲು ಸರ್. ಇದು 2016 ಮಾಡೆಲ್. ಓನರ್ ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್. ನೀವು ತಗೊಂಡ್ರೆ ಸೆಕೆಂಡ್ ಓನರ್ ಆಗ್ತೀರಾ. 1.2 ಲೀಟರ್ ಇಂಜಿನ್ ವೆಹಿಕಲ್ ಆಗಿರುತ್ತೆ. ಓಕೆ, ಟೈರ್ ಕಂಡೀಷನ್ ನಾನು ನೋಡ್ತಾ ಇರ್ಬೋದು. 1.2 ಲೀಟರ್ ಇಂಜಿನ್ ಇದು. ಬಟನ್ ಪುಷ್ ಸ್ಟಾರ್ಟ್ ಸರ್ ಇದು. ಓಕೆ, ಪುಷ್ ಬಟನ್ ಸ್ಟಾರ್ಟ್ ಆಪ್ಷನ್ಸ್ ಇದೆ ಇದರಲ್ಲಿ. ಹಾಂ ಸರ್. ಆಲ್ ಪವರ್ ವಿಂಡೋಸ್, ಆಟೋ ಮಿರರ್ ಕ್ಲೋಸ್. ಓಕೆ, ಇಂಟೀರಿಯರ್ ನಾನು ನೋಡ್ತಾ ಇಂಟೀರಿಯರ್ ಕೂಡ ನಿಮಗೆ ತುಂಬಾ ನೀಟಾಗಿರುತ್ತೆ. ಓಕೆ, ತುಂಬಾ ಒಂದು ಪ್ರೀಮಿಯಂ ಕಂಡೀಷನ್ ಅಲ್ಲಿ ಇದೆ. ಒಳ್ಳೆ ಲೆದರ್ ಸೀಟ್ ಕವರ್ ಕ್ವಾಲಿಟಿ ಇದು. ನೋಡ್ತಾ ಇರ್ಬೋದು. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ರನ್ ಆಗಿರೋದು ಬಂದು ಸಮಥಿಂಗ್ ಓಡಿದೆ ಸರ್ ಇದು. 50,000 ರನ್ ಆಗಿದೆ. ಜೆನ್ಯೂನ್ ಪಿನ್ ಟು ಪಿನ್ ರೆಕಾರ್ಡೆಡ್ ಹಿಸ್ಟ್ರಿ ಇರುತ್ತೆ. ಫ್ಯೂಚರ್ಸ್ ಏನೇನಿದೆ ಸರ್ ಇದರಲ್ಲಿ? ಡ್ಯುಯಲ್ ಏರ್ ಬ್ಯಾಗ್ ಇದೆ. ಡ್ಯುಯಲ್ ಏರ್ ಬ್ಯಾಗ್, ರಿವರ್ಸ್ ಕ್ಯಾಮ್ರಾ, ಮ್ಯೂಸಿಕಲ್ ಸಿಸ್ಟಮ್ ಕೂಡ ಅವೈಲೇಬಲ್ ಇದೆ ನಿಮಗೆ. ಪುಷ್ ಬಟನ್ ಸ್ಟಾರ್ಟ್ ಆಪ್ಷನ್ಸ್ ಇದೆ. ಟಾಪ್ ಎಂಡ್ ಸರ್ ಇದು. ಟಾಪ್ ಎಂಡ್ ನಿಮ್ಗೆ ನೋಡ್ತಾ ಇರ್ಬೋದು. ಒಂದು ಪ್ರೀಮಿಯಂ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ವೆಲ್ ಕ್ಲೀನ್ ಅಂಡ್ ವೆಲ್ ಮೇಂಟೈನ್ ಮಾಡಿದ್ದಾರೆ. ಏನ್ ಸರ್ ಇದು ಆಸ್ಕಿಂಗ್ ಪ್ರೈಸ್? 6.5 ಲಕ್ಷ ನೆಗೋಷಿಯಬಲ್ ಇದೆ ಸರ್. ಲೋನ್ ಕೂಡ ಅವೈಲೇಬಲ್ ಇದೆ. ಓಕೆ, 6,50,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ನೋಡ್ತಾ ಇರ್ಬೋದು. ಬಲೂನ್ ಏನಾನ ಪ್ಲಾನ್ ಮಾಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ನಿಮ್ಗೆ ಲೋನ್ ಆಪ್ಷನ್ಸ್ ಇದೆ ಇದರಲ್ಲಿ. ಸಿವಿಲ್ ಚೆನ್ನಾಗಿದ್ರೆ ನಿಮ್ಗೆ ಲೋನ್ ಒಂದು 5 ಲಕ್ಷ ಲೋನ್ ಮಾಡಿಸ್ಕೊತೀವಿ ಸರ್ ನಾವು. ಬರೀ 1 lakh ತಗೊಂಡ್ ಬಂದ್ರೆ ಒಂದು 5 lakhs ನಿಮ್ಗೆ ಲೋನ್ ಮಾಡ್ಕೊಡ್ತಾರೆ. ನೋಡ್ತಾ ಇರ್ಬೋದು. ಓಕೆ, ನೆಕ್ಸ್ಟ್ ಶಿಫ್ಟ್ ನೋಡೋಣ. ಇದು ಸೆಕೆಂಡ್ ಓನರ್ ವೆಹಿಕಲ್ ಇದು. K02 ರಿಜಿಸ್ಟ್ರೇಷನ್, ಸಿಲ್ವರ್ ಕಲರ್. ಸೆಕೆಂಡ್ VXI ಸರ್ ಇದು. VXI 2014 ಮಾಡಲ್ ಸರ್. 14 ಮಾಡಲ್. ಸಿಂಗಲ್ ಓನರ್ ಸರ್ ಇದು? ಸರ್ ಸೆಕೆಂಡ್ ಓನರ್ ಸರ್ ಇದು. ಇದು ಸೆಕೆಂಡ್ ಓನರ್. ನೀವು ತಗೊಂಡ್ರೆ ಥರ್ಡ್ ಓನರ್ ಆಗ್ತೀರಾ. VXI ಶಿಫ್ಟ್ ಏನಾನ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 74,000 ರನ್ನಿಂಗ್ ಆಗಿದೆ ಸರ್. 74,000 ರನ್ನಿಂಗ್ ಆಗಿದೆ. ನೋಡ್ತಾ ಇರ್ಬೋದು. ಇದರಲ್ಲಿ ಏನೇನ್ ಸರ್ ಫೀಚರ್ಸ್? ಸರ್ ಇದು ಡ್ಯುಯಲ್ ಏರ್ ಬ್ಯಾಗ್ ಇರುತ್ತೆ. ಮ್ಯೂಸಿಕಲ್ ಸಿಸ್ಟಮ್ ಇರುತ್ತೆ. ರಿವರ್ಸ್ ಕ್ಯಾಮೆರಾ ಕೂಡ ಅವೈಲೇಬಲ್ ಇದೆ. 4 ಪವರ್ ವಿಂಡೋಸ್ ಇದೆ. ಪವರ್ ಸ್ಟೇರಿಂಗ್ ಇದೆ. ಲೆದರ್ ಸೀಟು. ಇಂಟೀರಿಯರ್ ಕೂಡ ತುಂಬಾ ನೀಟ್ ಆಗಿದೆ ನಿಮಗೆ. ಓಕೆ, ವೆಲ್ ಕ್ಲೀನ್, ವೆಲ್ ಮೇಂಟೈನ್ ಮಾಡಿದ್ದಾರೆ. ಸೆಕೆಂಡ್ ಓನರ್ ಅಲ್ಲ? ಹಾಂ ಸರ್, ಸೆಕೆಂಡ್ ಓನರ್. ಡಾಕ್ಯುಮೆಂಟ್ಸ್ ಪಿನ್ ಟು ಪಿನ್ ಎಲ್ಲ ರನ್ನಿಂಗ್ ಇದೆ. ಪಿನ್ ಟು ಪಿನ್ ನಿಮ್ಗೆ ರನ್ನಿಂಗ್ ಇರುತ್ತೆ ಸರ್. ಓಕೆ, ಏನ್ ಆಸ್ಕಿಂಗ್ ಪ್ರೈಸ್ ಸರ್ ಇದು? ಸರ್ 4,80,000 ನೆಗೋಷಿಯಬಲ್ ಇದೆ ಸರ್. ಓಕೆ, 4,80,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಲೋನ್ ಅವೈಲೇಬಲ್ ಇದೆ. ಇದಕ್ಕೆ ಲೋನ್ ಆಗುತ್ತೆ. ಹಾಂ ಸರ್. ಓಕೆ, ನೆಕ್ಸ್ಟ್ ಹೋಂಡಾ ಸಿಟಿ ಇದೆ ಸರ್ ನಮ್ಮ ಹತ್ರ. ಹೋಂಡಾ ಸಿಟಿ K41 ರಿಜಿಸ್ಟ್ರೇಷನ್. ಹೋಂಡಾ ಸಿಟಿ ಏನಾನ ನೋಡ್ತಾ ಇದ್ರೆ 2016 ಮಾಡಲ್ ಇದೆ ಸರ್. 2016 ಮಾಡಲ್. ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಸಿಂಗಲ್ ಓನರ್ ವೆಹಿಕಲ್ ಇದು. ಹೋಂಡಾ ಸಿಟಿ ವಿ. ಪೆಟ್ರೋಲ್ ಯಾರಾದ್ರು ನೋಡ್ತಾ ಇದ್ರೆ ಪೆಟ್ರೋಲ್ ವೆಹಿಕಲ್ ನಮ್ಮ ಹತ್ರ ಇರೋದು.
ಪೆಟ್ರೋಲ್ದು ಹೊಂಡಾ ಸಿಟಿ ನಾನು ನೋಡ್ತಾ ಇದ್ರೆ ಅದನ್ನು ಅವೈಲೇಬಲ್ ಇದೆ. ಟೈರ್ ಕಂಡೀಷನ್ ನಾನು ನೋಡ್ತಾ ಇರ್ಬೋದು, ಒಂದು 50% ಟೈರ್ ಇದೆ, ಪ್ರೀಮಿಯಂ ಕಂಡೀಷನಲ್ಲಿ ಇದೆ. ಲಕ್ಸುರಿ ಟೈಪ್ ನೀವು ಹೊಂಡಾ ಸಿಟಿ ಏನಾನ ನೋಡ್ತಾ ಇದ್ರೆ ಅದನ್ನು ಅವೈಲೇಬಲ್ ಇದೆ. ಓಕೆ, ಇದರಲ್ಲಿ ಏನೇನು ಸರ್ ಫೀಚರ್ಸ್? ಸರ್ ಇದರಲ್ಲೂ ನಿಮಗೆ ರಿವರ್ಸ್ ಕ್ಯಾಮ್ರಾ, ಮ್ಯೂಸಿಕಲ್ ಸಿಸ್ಟಮ್, ಓಕೆ, ಪವರ್ ವಿಂಡೋಸ್ ಇದೆ, ಓಕೆ, ಪವರ್ ಸ್ಟೇರಿಂಗ್ ಇದೆ, ಆಟೋ ಮಿರರ್ ಕ್ಲೋಸ್ ಕೂಡ ನಿಮ್ಗೆ ಅವೈಲೇಬಲ್ ಇದೆ. ಇದರಲ್ಲಿ ಲೆದರ್ ಸೀಟ್ ಇದೆ. ಓಕೆ, ಒಂದು ತುಂಬಾ ಪ್ರೀಮಿಯಂ ಕ್ವಾಲಿಟಿದು ಲೆದರ್ ಸೀಟ್ ಕವರ್ ಇದೆ. ಏನು ಸರ್ ಇದು ಆಸ್ಕಿಂಗ್ ಪ್ರೈಸ್? ಸರ್ 6,25,000 ನೆಗೋಷಿಯಬಲ್ ಇದೆ ಸರ್. ಲೋನ್ ಕೂಡ ನಿಮ್ಗೆ ಆಗುತ್ತೆ. ಓಕೆ, 6,25,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಲೋನ್ ಅನ್ನ ಆಗುತ್ತೆ ಇದಕ್ಕೆ. ಹಾಂ ಸರ್. ಓಕೆ, ನೆಕ್ಸ್ಟ್ ವೈಟ್ ಕಲರ್ ನಿಮ್ಗೆ i20 ವೆಹಿಕಲ್ ಇದೆ ಸರ್. i20 K09 ರಿಜಿಸ್ಟ್ರೇಷನ್ 2020 ಮಾಡಲ್ ವೆಹಿಕಲ್ ಇದೆ. ಓಕೆ, ನೋಡ್ತಾ ಇರ್ಬೋದು. ಅದರಲ್ಲೂ ನಿಮಗೆ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಸಿಂಗಲ್ ಓನರ್ ವೆಹಿಕಲ್ ಇದು. ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್ ಆಗಿರುತ್ತೆ. ಓಕೆ, i20 ಆಸ್ತಾ ಸರ್ ಇದು. ಆಸ್ತಾ. ಹಾಂ ಸರ್. ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಅನ್ನ 60% ಟೈರ್ ಇದೆ ವಿತ್ ಮ್ಯಾಕ್ ವೀಲ್ ಚೆನ್ನಾಗಿದೆ. ಟಾಪ್ ಎಂಡ್ ಸರ್, ಬಟನ್ ಪುಷ್ ಸ್ಟಾರ್ಟ್ ಇರುತ್ತೆ ಇದು. ಇದಕ್ಕೆ ನಿಮ್ಗೆ ಪುಷ್ ಬಟನ್ ಸ್ಟಾರ್ಟ್ ಆಪ್ಷನ್ ಬರುತ್ತೆ. ನೋಡ್ತಾ ಇರ್ಬೋದು i20 ನಾನು ನೋಡ್ತಾ ಇದ್ರೆ 2020 ಅಲ್ಲ? ಹಾಂ ಸರ್, 2020 ಮಾಡಲ್. 2020 ಮಾಡೆಲ್ ಇದು. ಪ್ರೀಮಿಯಂ ಕ್ವಾಲಿಟಿ ಇದು, ಲೆದರ್ ಸೀಟ್ ಕವರ್ ಇದೆ, ವೆಲ್ ಕ್ಲೀನ್, ವೆಲ್ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು ಓಡಿರೋ ಕಿಲೋಮೀಟರ್ ಬಂದು ಜಸ್ಟ್ 66,000 ಅಷ್ಟೇ ರನ್ನಿಂಗ್ ಆಗಿದೆ. ಬರೀ 66,000 ರನ್ ಆಗಿದೆ. ಶೋರೂಮ್ ಕಂಡೀಷನ್ ಅಲ್ಲಿ ಇದೆ. ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ಕ್ಲಿಯರ್. ಓನರ್ ಎಷ್ಟು ಹೇಳಿದೀರಾ ಸರ್? ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್. ಏನ್ ಆಸ್ಕಿಂಗ್ ಪ್ರೈಸ್ ಸರ್ ಇದು? ಸರ್ 7.5 ಲಕ್ಷ ನೆಗೋಷಿಯಬಲ್ ಇದೆ ಸರ್. ಲೋನ್ ಕೂಡ ಅವೈಲೇಬಲ್ ಇದೆ ನಿಮಗೆ. ಓಕೆ, 7,50,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. 7.5 ಪ್ರೈಸ್ ಕೊಟ್ಟು 6 ಲಕ್ಷ ಲೋನೇ ಮಾಡ್ಕೊಡ್ತೀವಿ ಸರ್ ನಮ್ಮ ಹತ್ರ ಬಂದ್ರೆ. ಬರೀ 1 ಲಕ್ಷ ತಗೊಂಡ್ ಬಂದ್ರೆ ನಿಮ್ಗೆ i20 ಮಾಡೆಲ್ ಅನ್ನ ತಗೊಂಡ್ ಹೋಗ್ಬೋದು. ಓಕೆ, ನೆಕ್ಸ್ಟ್ ಸರ್ ನೀವೇನಾದ್ರೂ ಸೇರಿದ್ರಾ? ಅದರಲ್ಲೂ 2020 ಮಾಡಲ್ ಸ್ವಿಫ್ಟ್ ಡಿಸೈರ್ ನಮ್ಮ ಹತ್ರ ಇದೆ. 2020 ಮಾಡೆಲ್ ಸರ್. 2020 ಮಾಡಲ್ VXI ಸರ್. ಇದು VXI ಡಿಸೈರ್ ಹೊಸ ಶೇಪ್ ವೆಹಿಕಲ್ ಇದು. ನೋಡ್ತಾ ಇರ್ಬೋದು ಶಿಫ್ಟ್ ಡಿಸೈರ್ ಅಂಡ್ ಬಿಗ್ ಡಿಕ್ ಇದು. ನಿಮ್ಗೆ ಶಿಫ್ಟ್ ಬೇಕಂದ್ರೆ ಡಿಸೈರ್ ತಗೋಬಹುದು. ಗ್ರೇ ಕಲರ್ ಒಂದು ಪ್ರೀಮಿಯಂ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ಟೈರ್ ಕಂಡೀಷನ್ ನಾವು ನೋಡ್ತಾ ಇರ್ಬೋದು, ಒಂದು 50 to 60% ಟೈರ್ ಇದೆ. ಒಳ್ಳೆ ಲೆದರ್ ಸೀಟ್ ಕವರ್ ಇದೆ. ಏನ್ ಸರ್ ಇದರಲ್ಲಿ ಫೀಚರ್ಸ್? ಸರ್ ಇದ್ರಲ್ಲಿ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಓಕೆ, ಮ್ಯೂಸಿಕಲ್ ಸಿಸ್ಟಮ್ ಬರುತ್ತೆ, ಆಲ್ ಪವರ್ ವಿಂಡೋಸ್ ಬರುತ್ತೆ, ಓಕೆ, ಪವರ್ ಸ್ಟೇರಿಂಗ್ ಅಂಡ್ ಕಂಟ್ರೋಲ್ ಇದೆ. ಓಕೆ, ನೋಡ್ತಾ ಇರ್ಬೋದು ನಿಮ್ಗೆ ಒಂದು ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಸಿಂಗಲ್ ಓನರ್ ವೆಹಿಕಲ್ ಏನಾನ ಶಿಫ್ಟ್ ಡಿಸೈರ್ 2020 ಇದು ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ರನ್ ಆಗಿರೋ ಬಂದು ನಿಮಗೆ ಜಸ್ಟ್ 52,000 ಅಷ್ಟೇ ರನ್ ಆಗಿರೋದು. ಇದು ಬರೀ 52,000 ರನ್ ಆಗಿದೆ. ಓಕೆ, ಆಸ್ಕಿಂಗ್ ಪ್ರೈಸ್ ಏನ್ ಸರ್ ಇದು? ಸರ್ 7,10,000 ನೆಗೋಷಿಯಬಲ್ ಇದೆ. 6 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್ ಗಾಡಿಗೆ. ಓಕೆ, 7,10,000 ಪ್ರೈಸ್ ಕೇಳ್ತಾ ಇದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 6,50,000 ಲೋನ್ ಅನ್ನ ಮಾಡ್ಕೊಡ್ತಾರೆ. ಸಿವಿಲ್ ಚೆನ್ನಾಗಿತ್ತು ಅಂದ್ರೆ ಒಳ್ಳೆ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ, ನೆಕ್ಸ್ಟ್ ಇನ್ನೊಂದು ಸ್ಯಾಂಟ್ರೋ ರೆಡ್ ಕಲರ್ದು K04 ರಿಜಿಸ್ಟ್ರೇಷನ್. ಇದನ್ನ ಒಳ್ಳೆ ಬಜೆಟ್ ಸರ್. ಇದ್ರಲ್ಲಿ ಇರೋದು ಬಜೆಟ್ 2009 ಮಾಡಲು ಸರ್. ಅದರಲ್ಲೂ ಸಿಂಗಲ್ ಓನರ್ ಸ್ಯಾಂಟ್ರೋ ನಿಮಗೆ ಕೊಡ್ತಾ ಇದೀನಿ. ಸಿಂಗಲ್ ಓನರ್ ವೆಹಿಕಲ್ ಇದು ಸ್ಯಾಂಟ್ರೋ. ಓಡಿರೋ ಕಿಲೋಮೀಟರ್ ಬಂದು ನಿಮಗೆ 83,000 ಅಷ್ಟೇ ಓಡಿರೋದು. ಬರೀ 83,000 ರನ್ ಆಗಿದೆ. ಪ್ರೀಮಿಯಂ ಕಂಡೀಷನ್ ಅಲ್ಲಿ ಇದೆ. ನೋಡ್ತಾ ಇರ್ಬೋದು ಇಂಟೀರಿಯರ್ ಅನ್ನ. ಎಷ್ಟು ರನ್ ಆಗಿದೆ ಸರ್ ಇದು? 83,000 ರನ್ನಿಂಗ್ ಆಗಿದೆ ಸರ್. 83,000 ರನ್ ಆಗಿದೆ. ಜೆನ್ಯನ್ ಪೆನ್ ಟು ಪೆನ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ ಅಲ್ಲ ಸರ್? ಹಾ ಸರ್, FC ಇನ್ಶೂರೆನ್ಸ್ 2 ಡಾಕ್ಯುಮೆಂಟ್ ಪೂರ್ತಿ ರನ್ನಿಂಗ್ ಇರುತ್ತೆ. ಓಕೆ, ಸೆಂಟ್ರೋ ಕಿಂಗ್ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಏನ್ ಸರ್ ಇದು ಆಸ್ಕಿಂಗ್ ಪ್ರೈಸ್? ಸರ್ 2,40,000 ಹೇಳ್ತಾರೆ ಸರ್. ಓಕೆ, 2,40,000 ಪ್ರೈಸ್ ಮಾಡಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಟೈರ್ ಕಂಡೀಷನ್ ನಾವು ನೋಡ್ತಾ ಇರ್ಬೋದು, ಒಂದು 50% ಟೈರ್ ಇದೆ. ಗುಡ್ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್. ವೆಲ್ ಕ್ಲೀನ್, ವೆಲ್ ಮೇಂಟೈನ್ ಮಾಡಿದ್ದಾರೆ. ಬಜೆಟ್ ಫ್ರೆಂಡ್ಲಿ ನೋಡ್ತಾ ಇದ್ರೆ ಸೆಂಟ್ರೋನ ಅವೈಲೇಬಲ್ ಇದೆ. ಓಕೆ, ನೆಕ್ಸ್ಟ್ ಇನ್ನೊಂದು i10 ಇದೆ K05 ರಿಜಿಸ್ಟ್ರೇಷನ್ ಮಾಡೆಲ್ ಸರ್. ಇದು ಸರ್ 2012 ಮಾಡಲು ಸರ್. ಅದರಲ್ಲೂ ಸಿಂಗಲ್ ಓನರ್ ವೆಹಿಕಲ್. ಇದು ಸಿಂಗಲ್ ಓನರ್ ವೆಹಿಕಲ್. i10 ಏನಾನ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಮ್ಯಾಗ್ನಾ ಇದು ನೋಡ್ತಾ ಇರ್ಬೋದು, ಒಂದು ಪ್ರೀಮಿಯಂ ಕಂಡೀಷನ್ ಅಲ್ಲಿ ಇದೆ. ಇಂಟೀರಿಯರ್ ನಾವು ನೋಡ್ತಾ ಇರ್ಬೋದು, ವೆಲ್ ಕ್ಲೀನ್, ವೆಲ್ ಮೇಂಟೈನ್ ಮಾಡಿದ್ದಾರೆ. ಸರ್ ಓಡಿರೋ ಕಿಲೋಮೀಟರ್ ಬಂದು ನಿಮಗೆ ಬರೀ 35,000 ಅಷ್ಟೇ ಸರ್. 35,000 ರನ್ ಆಗಿದೆ. ಶೋರೂಮ್ ರಿಕಾರ್ಡೆಡ್ ವೆಹಿಕಲ್ ಇದು. ಆಸ್ಕಿಂಗ್ ಪ್ರೈಸ್ ಏನ್ ಸರ್ ಇದು? ಸರ್ 3.5 ಲಕ್ಷ ನೆಗೋಷಿಯಬಲ್ ಹೇಳ್ತಾರೆ ಸರ್. 3,15,000 ನೆಗೋಷಿಯಬಲ್ ಹೇಳ್ತಾರೆ. 15,000 ನೋಡ್ತಾ ಇರ್ಬೋದು. ಔಟ್ಲುಕ್ ತುಂಬಾ ಪ್ರೀಮಿಯಂ ಕಂಡೀಷನ್ ಅಲ್ಲಿ ಇದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಅಲ್ಲ ಸರ್? ಸರ್ ನಾನ್ ಆಕ್ಸಿಡೆಂಟ್ ವೆಹಿಕಲ್ ಇರುತ್ತೆ ನಮ್ಮ ಹತ್ರ. ಓಕೆ, 100% ನಿಮ್ಗೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಸಿಗುತ್ತೆ. ಏನ್ ಡೌಟ್ ಇದು ಇಲ್ಲ ಸರ್. ಕೆಲವು ವೆಹಿಕಲ್ಸ್ ಪ್ರೈಸ್ ಕಡಿಮೆ ಇದ್ರೆ ಆಕ್ಸಿಡೆಂಟ್ ಆಗಿರ್ತದೆ ಅಂತ. ನಮ್ಮ ಹತ್ರ ಯಾವುದೇ ರೀತಿ ಆತರ ವೆಹಿಕಲ್ ಒಂದು ಇಲ್ಲ. ಓಕೆ, ನಮ್ಮ ಹತ್ರ 50+ ವೆಹಿಕಲ್ಸ್ ಇದೆ. ಓಕೆ, ಅದರಲ್ಲೂ ಒಂದು ಆಕ್ಸಿಡೆಂಟ್ ಇಲ್ಲದ ಗಾಡಿ ಒಂದು ಯಾವ್ದು ಇಲ್ಲ ನಮ್ಮ ಹತ್ರ. ಓಕೆ, ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರುತ್ತೆ. ಸಿಗುತ್ತೆ. ಸಿಂಗಲ್ ಓನರ್, ಶೋರೂಮ್ ರೆಕಾರ್ಡ್, ಶೋರೂಮ್ ಹಿಸ್ಟ್ರಿ 2 ಸಿಗುತ್ತೆ ನಿಮಗೆ. ಓಕೆ, 3,15,000 ಪ್ರೈಸ್ ಹೇಳ್ತಾ ಇದ್ದೀರಾ i10 ಇದು. ನೆಗೋಷಿಯಬಲ್ ಆಗುತ್ತೆ ಸರ್. ಇದು ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹಾ ಸರ್. ನೆಕ್ಸ್ಟ್ K41 ರಿಜಿಸ್ಟ್ರೇಷನ್ ಗ್ರ್ಯಾಂಡ್ i10 ಅನ್ನ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಹಾ ಸರ್, ಗ್ರ್ಯಾಂಡ್ i10 ಸ್ಪೋರ್ಟ್ಸ್ 1.2 ಲೀಟರ್ ಇಂಜಿನ್ ವೆಹಿಕಲ್. ಇದು 1.2 ಲೀಟರ್ ಇಂಜಿನ್ ಇದು ಸ್ಪೋರ್ಟ್ಸ್ ವೇರಿಯಂಟ್. ನೋಡ್ತಾ ಇರ್ಬೋದು 2020 ಮಾಡಲ್. 2020 ಮಾಡೆಲ್. ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಓನರ್ ಇದು ಸರ್ ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್. ಆಲ್ಮೋಸ್ಟ್ ಇವ್ರ ಹತ್ರ 99% ಸಿಂಗಲ್ ಓನರ್ ವೆಹಿಕಲ್ ಸಿಗುತ್ತೆ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು ಬರೀ 54,000 ರನ್ನಿಂಗ್ ಆಗಿದೆ ಅಷ್ಟೇ ಸರ್. ಇದು ಬರೀ 54,000 ರನ್ ಆಗಿದೆ. ಇಂಟೀರಿಯರ್ ನಾನು ನೋಡ್ತಾ ಇರ್ಬೋದು. ಟಚ್ ಸ್ಕ್ರೀನ್ ಇದೆ. ಏನಿದೆ ಇದು ಸರ್? ರಿವರ್ಸ್ ಕ್ಯಾಮೆರಾ ಇದೆ, ಡುಯಲ್ ಏರ್ ಬ್ಯಾಗ್ ಇದೆ, ಆಲ್ ಪವರ್ ವಿಂಡೋಸ್ ಇದೆ. ಓಕೆ, 4 ಪವರ್ ವಿಂಡೋಸ್. ಹಾ ಸರ್, ರಿವರ್ಸ್ ಕ್ಯಾಮೆರಾ ಮತ್ತೆ ಮ್ಯೂಸಿಕಲ್ ಸಿಸ್ಟಮ್ 2 ಕೂಡ ನಿಮಗೆ ಅವೈಲೇಬಲ್ ಇದೆ. ಲೆದರ್ ಸೀಟ್ ತುಂಬಾ ಇಂಟೀರಿಯರ್ ಕೂಡ ನೀಟ್ ಆಗಿದೆ ನಿಮಗೆ. ಓಕೆ, ಪ್ರೀಮಿಯಂ ಕಂಡೀಷನ್ ನಲ್ಲಿ ಇದೆ ಗಾಡಿ. ನೋಡ್ತಾ ಇರ್ಬೋದು.
ಏನ್ ಸರ್ ಇದು ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್? ಸರ್ 5,65,000 ನೆಗೋಷಿಯಬಲ್ ಇರ್ತಾರೆ, ಲೋನ್ ಕೂಡ ಅವೈಲೇಬಲ್ ಆಗುತ್ತೆ ಸರ್ ನಿಮ್ಗೆ. 5,55,000 ಪ್ರೈಸ್ ಕೊಟ್ ಮಾಡಿದ್ದಾರೆ. 2000 ಮಾಡೆಲ್ ಏನ್ ಹೇಳಿದೀರಾ? 2020 ಮಾಡಲಿ ಸರ್. 2020 ಮ್ಯಾಗ್ನಾ ಅಲ್ಲ ಇದು? ಹಾ ಸರ್, ಮ್ಯಾಗ್ನಾ ಸ್ಪೋರ್ಟ್ ಪೆಟ್ರೋಲ್ದು. ಓಕೆ ಸರ್, ಗ್ರ್ಯಾಂಡ್ ಐಟನ್ ಸ್ಪೋರ್ಟ್ಸ್ ಇದೆ ಸರ್. ಓಕೆ ನೆಕ್ಸ್ಟ್ ಇನ್ನೊಂದು K03 ರಿಜಿಸ್ಟ್ರೇಷನ್ ಮಾಡೆಲ್ ಇದು ಸರ್. 2013 ಮಾಡಲ್ ಸರ್. 2013 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ. ಇದು ಸಿಂಗಲ್ ಓನರ್ ವೆಹಿಕಲ್. i10 ಮ್ಯಾಗ್ನಾ LPG ಸರ್. ಇದು LPG ನಿಮ್ಗೆ ಪೆಟ್ರೋಲ್ ಬೇಡಪ್ಪ ನಂಗೆ LPG ನಲ್ಲಿ ಗ್ಯಾಸ್ ಬೇಕಂದ್ರೆ ಅದನ್ನ ಅವೈಲೇಬಲ್ ಇದೆ. ಒಂದು ಪ್ರೀಮಿಯಂ ಕಂಡೀಷನ್ ಅಲ್ಲಿ ಇದೆ. ಇಂಟೀರಿಯರ್ ನಾನು ನೋಡ್ತಾ ಇರ್ಬೋದು. ವೈಟ್ ಪ್ಲಸ್ ಚಾಕ್ಲೇಟಿ ಲೆದರ್ ಸೀಟ್ ಕವರ್ ಇದೆ, ನೋಡ್ತಾ ಇರ್ಬೋದು. ತುಂಬಾ ಒಂದು ಪ್ರೀಮಿಯಂ ಕಂಡೀಷನ್ ನಲ್ಲಿ. LPG ಪೆಟ್ರೋಲ್ ಇಲ್ಲ ಅಲ್ಲ ಸರ್? ಇದು ಸರ್ ಪೆಟ್ರೋಲ್ ಸರ್. ಪೆಟ್ರೋಲ್ ಪ್ಲಸ್ LPG ಬರುತ್ತೆ ಇದರಲ್ಲಿ. ಓಕೆ ಮ್ಯಾಗ್ನಾ i10 ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ ನಿಮ್ಗೆ. ಮ್ಯಾಲೇಜ್ಗೋಸ್ಕರ ಪ್ಲಸ್ ಮೇಂಟೆನೆನ್ಸ್ಗೋಸ್ಕರ ಒಂದು ಒಳ್ಳೆ ಗಾಡಿ ಇದು, ಫ್ಯಾಮಿಲಿಗೋಸ್ಕರ. ಸರ್ ಜಸ್ಟ್ ರನ್ ಆಗಿರೋ ಕಿಲೋಮೀಟರ್ ಬಂದು ನಿಮಗೆ 48,000 ಅಷ್ಟೇ ಸರ್ ರನ್ ಆಗಿರೋದು. 48,000 ರನ್ ಆಗಿದೆ. ಆಸ್ಕಿಂಗ್ ಪ್ರೈಸ್ ಏನಿದೆ ಸರ್ ಇದು? ಸರ್ 3.5 ಲಕ್ಷ ನೆಗೋಷಿಯಬಲ್ ಹೇಳ್ತಾರೆ ಸರ್, ಲೋನ್ ಕೂಡ ನಿಮ್ಗೆ ಆಗುತ್ತೆ ಇದರಲ್ಲಿ. ಓಕೆ 3,50,000 ಪ್ರೈಸ್ ಕೋಟ್ ಮಾಡಿದ್ದಾರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. i10 ಮ್ಯಾಗ್ನಾ LPG ಪ್ಲಸ್ ಪೆಟ್ರೋಲ್ದು ಏನಾನ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಇದು ಏನು ಗಾಡಿ ನೀವು ನೋಡ್ತಾ ಇದ್ದೀರಾ ಎಲ್ಲ ವೆಹಿಕಲ್ಸ್ ನಿಮ್ಗೆ ಲೋ ಬಜೆಟ್ನಿಂದ ಹೈ ಬಜೆಟ್ವರೆಗೆ ಇದೆ. ಗಾಡಿ ಕಂಡೀಷನ್ ತುಂಬ ಒಂದು ಪ್ರೀಮಿಯಂ ಕ್ವಾಲಿಟಿನಲ್ಲಿ ಇರುತ್ತೆ. ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ಇರುತ್ತೆ. ಹಿಸ್ಟ್ರಿನ ಸಿಗುತ್ತೆ ನಿಮ್ಗೆ ಶೋರೂಮ್ದು. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಲೋನನ್ನ 70 to 80%, 90% ಲೋನ್ ಆಗುತ್ತೆ. ನೆಕ್ಸ್ಟ್ ಶಿಫ್ಟ್ ಆಟೋಮೆಟಿಕ್ ಸರ್. ಇದು ಆಟೋಮೆಟಿಕ್ ಶಿಫ್ಟ್ ಏನಾನ ನೋಡ್ತಾ ಇದ್ರೆ K13 ರಿಜಿಸ್ಟ್ರೇಷನ್ ಅದನ್ನ ಅವೈಲೇಬಲ್ ಇದೆ. ಹೊಸ ಶೇಪ್ ಇದು, ಆಪಲ್ ಶೇಪ್ ಸರ್. ಅದು ಆಪಲ್ ಶೇಪ್. ಓಕೆ ಗ್ರೇ ಕಲರ್. 2019 ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಇದೆ ನಮ್ಮ ಹತ್ರ. ಅದರಲ್ಲೂ 2019 ಮಾಡೆಲ್ ಸೆಕೆಂಡ್ ಓನರ್. ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. 90% ಟೈರ್ ಇದೆ, ಒಂದು ಪ್ರೀಮಿಯಂ ಕಂಡೀಷನ್ ಅಲ್ಲಿ ಇದೆ. ಹೊಸ ಲುಕ್ದು ನಿಮ್ಗೆ ಒಂದು ಶಿಫ್ಟ್ ಬೇಕಂದ್ರೆ ಅದನ್ನ ಅವೈಲೇಬಲ್ ಇದೆ. ಇದರಲ್ಲಿ ಫೀಚರ್ಸ್ ಏನೇನಿದೆ ಸರ್? ಆಲ್ ಪವರ್ ವಿಂಡೋಸ್ ಇರುತ್ತೆ. ಓಕೆ ಬಟನ್ ಪುಷ್ ಸ್ಟಾರ್ಟ್ ಇರುತ್ತೆ ವೆಹಿಕಲ್. ಇದು ಪುಷ್ ಬಟನ್ ಸ್ಟಾರ್ಟ್ ಆಪ್ಷನ್ ಬರುತ್ತೆ. ಡ್ಯುಯಲ್ ಏರ್ಬ್ಯಾಗ್ ಬರುತ್ತೆ. ರಿವರ್ಸ್ ಕ್ಯಾಮೆರಾ ಕೂಡ ಇರುತ್ತೆ. ಟಚ್ ಸ್ಕ್ರೀನ್ ಇರುತ್ತೆ. ಓಕೆ ಟಚ್ ಸ್ಕ್ರೀನ್ ಆಟೋಮೆಟಿಕ್ ಕ್ಲೋಸ್ ಇರುತ್ತೆ ನಿಮಗೆ. ಅದರಲ್ಲೂ ಯಾರಾದ್ರೂ ಲೇಡೀಸ್ ಹುಡುಕ್ತಿದ್ರೆ ಆಟೋಮೆಟಿಕ್ ಕ್ಲಚ್ ಇದು ಏನಾನ ನಿಮ್ಗೆ ಟೆನ್ಷನ್ ಆಗ್ತಾ ಇದೆ ಟ್ರಾಫಿಕ್ ನಲ್ಲಿ ಅಂದ್ರೆ ಆಟೋಮೆಟಿಕ್ ಶಿಫ್ಟ್ ಅನ್ನು ಅವೈಲೇಬಲ್ ಇದೆ. K13 ರಿಜಿಸ್ಟ್ರೇಷನ್. ಆಸ್ಕಿಂಗ್ ಪ್ರೈಸ್ ಏನ್ ಸರ್ ಇದು? ಸರ್ 6,25,000 ನೆಗೋಷಿಯಬಲ್ ಇದೆ. 6,25,000 ಪ್ರೈಸ್ ಕೊಟ್ ಮಾಡಿದ್ದಾರೆ. 74,000 ರನ್ ಆಗಿದೆ. ಜೆನ್ಯೂನ್ ರೀಡಿಂಗ್ ಇರುತ್ತೆ. ಸೆಕೆಂಡ್ ಓನರ್ ಆಕ್ಸಿಡೆಂಟ್ ಫ್ರೀ 101%. ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರುತ್ತೆ. ನಿಮ್ಗೆ ಆಟೋಮೆಟಿಕ್ ಶಿಫ್ಟ್ ಏನಾನ ನೋಡ್ತಾ ಇದ್ರೆ ಗ್ಯಾಸ್ದು ಏನಾನ ನೋಡ್ತಾ ಇದ್ರೆ ಎಲ್ಲ ಅವೈಲೇಬಲ್ ಇದೆ ವೆಹಿಕಲ್ಸ್. ಓಕೆ ನೆಕ್ಸ್ಟ್ ಇನ್ನೊಂದು ಸ್ಯಾಂಟ್ರೋ ಇದೆ. ಮಾಡೆಲ್ ಸರ್ ಇದು? ಸರ್ ಈ ವೆಹಿಕಲ್ ಮಾಡೆಲ್ ಬಂದು 2007 and 8 ಮಾಡೆಲ್ ಸರ್. 2007 ಮ್ಯಾನುಫ್ಯಾಕ್ಚರಿಂಗ್, 8 ರಿಜಿಸ್ಟ್ರೇಷನ್, K02 ರಿಜಿಸ್ಟ್ರೇಷನ್. ಅದು ನೋಡ್ತಾ ಇರ್ಬೋದು. ಸೆಂಟ್ರೋ ನಿಮ್ಗೆ ಸ್ವಲ್ಪ ಇನ್ನ ಲೋ ಬಜೆಟ್ದು ಬೇಕಂದ್ರೆ ಅದನ್ನ ಅವೈಲೇಬಲ್ ಇದೆ. ಓನರ್ ಇದು? ಸರ್ ಸಿಂಗಲ್ ಓನರ್ ಸರ್. ಇದು ಸಿಂಗಲ್ ಓನರ್. ಎಷ್ಟು ರನ್ ಆಗಿದೆ ಸರ್? ಇದು 1 ಲಕ್ಷ ರನ್ನಿಂಗ್ ಆಗಿದೆ ಸರ್. 1 ಲಕ್ಷ ರನ್ ಆಗಿದೆ. ಜೆನ್ಯೂನ್ ರೀಡಿಂಗ್ ಇದೆ ಸರ್? ಸರ್ ಜೆನ್ಯೂನ್ ರೀಡಿಂಗ್ ಸರ್. ಓಕೆ ಏನ್ ಸರ್ ಇದು ಆಸ್ಕಿಂಗ್ ಪ್ರೈಸ್? ಸರ್ 1,85,000 ನೆಗೋಷಿಯಬಲ್ ಇದೆ ಸರ್. ಇದು 1,85,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ನಿಮ್ಗೆ ಒಂದು 2 ವೀಲರ್ ಪ್ರೈಸ್ ನಲ್ಲಿ ಕಾರ್ ಕೊಡ್ತಾ ಇದ್ದಾರೆ. 4 ವೀಲರ್. ಸೆಂಟ್ರೋ ಏನಾನ ನೋಡ್ತಾ ಇದ್ರೆ ಒಂದು ಮ್ಯಾಲೇಜ್ಗೋಸ್ಕರ ಪ್ಲಸ್ ಮೇಂಟೆನೆನ್ಸ್ಗೋಸ್ಕರ ಸರ್. ಇದು ಕಂಪ್ಲೀಟ್ ಪಿನ್ ಟು ಪಿನ್ ಶೋರೂಮ್ ರಿಕಾರ್ಡೆಡ್ ಹಿಸ್ಟ್ರಿ ಇದೆ, ನೋಡ್ತಾ ಇರ್ಬೋದು. ನೀವು ಬೇಕಿದ್ರೆ ನಿಮ್ಮ ಮೆಕ್ಯಾನಿಕ್ ಇಲ್ಲ ನಿಮ್ಮ ಶೋರೂಮ್ ನಲ್ಲಿ ಚೆಕ್ ಮಾಡ್ಕೋಬಹುದು. ಹಿಸ್ಟ್ರಿ ಜೆನ್ಯೂನ್ ಇರುತ್ತೆ. 1 lakh ರನ್ ಆಗಿದೆ. ಸಿಂಗಲ್ ಓನರ್ ವೆಹಿಕಲ್ ಅಲ್ಲ ಸರ್? ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ ನೋಡ್ತಾ ಇರ್ಬೋದು. ಓಕೆ ನೆಕ್ಸ್ಟ್ ಸರ್? ನೆಕ್ಸ್ಟ್ ಇನ್ನೊಂದು ನಿಮ್ಗೆ ನಿಸಾನ್ದು K05 ರಿಜಿಸ್ಟ್ರೇಷನ್ ಆಟೋಮೆಟಿಕ್ ಸಿಗುತ್ತೆ ಸರ್. ನಿಸಾನ್ ಮೈಕ್ರಾ ಆಟೋಮೆಟಿಕ್ ಇದೆ ನಮ್ಮ ಹತ್ರ ಒಂದು. ಓಕೆ ಆಟೋಮೆಟಿಕ್ ನಿಸಾನ್ ನಲ್ಲಿ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಸಿಲ್ವರ್ ಕಲರ್, ತುಂಬಾ ಒಂದು ಗುಡ್ ಕಂಡೀಷನ್ ಅಲ್ಲಿ ಇದೆ. ನಿಸಾನ್ ಆಟೋಮೆಟಿಕ್, ಅದರಲ್ಲೂ ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಸಿಂಗಲ್ ಓನರ್ ವೆಹಿಕಲ್. ಬಹಳ ಕಡಿಮೆ ಅಲ್ಲ ಸರ್ ಇದು ನಿಸಾನ್ ನಲ್ಲಿ ವೆಹಿಕಲ್. ಇದು ರೇರ್ ವೆಹಿಕಲ್. ಅದನ್ನ ಬಂದು 51,000 ಕಿಲೋಮೀಟರ್ ಅಷ್ಟೇ ರನ್ನಿಂಗ್ ಆಗಿರುತ್ತೆ. ನೋಡ್ತಾ ಇರ್ಬೋದು. ಇಂಟೀರಿಯರ್ ತುಂಬಾ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. 51,000 ಜೆನ್ಯೂನ್ ರೀಡಿಂಗ್ ಇದೆ. ಸಿಂಗಲ್ ಓನರ್ ವೆಹಿಕಲ್ ಇದು. ಸಿಲ್ವರ್ ಕಲರ್ ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ನಾನು ನೋಡ್ತಾ ಇರ್ಬೋದು. 60% ಟೈರ್ ಇದೆ. ಏನ್ ಸರ್ ಇದು ಆಸ್ಕಿಂಗ್ ಪ್ರೈಸ್? ಸರ್ 4,85,000 ನೆಗೋಷಿಯಬಲ್ ಇದೆ ಸರ್. ಇದು ಓಕೆ 4,85,000. 4,85,000 ಆಟೋಮೆಟಿಕ್ ನಿಸಾನ್ ನಲ್ಲಿ ನಾನು ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಆಟೋಮೆಟಿಕ್ ವೆಹಿಕಲ್ ಇದೆ. ನಿಸಾನ್ ಬಹಳ ಕಡಿಮೆ ನಿಮ್ಗೆ ಸಿಗೋದು ಆಟೋಮೆಟಿಕ್ ನಲ್ಲಿ, ಬಟ್ ಇಲ್ಲಿ ಅವೈಲೇಬಲ್ ಇದೆ ಕಾರ್ ಯೂನಿಟ್ಸ್ ನಲ್ಲಿ. 4,85,000 ಹೇಳಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನಮ್ಮ ಚಾನೆಲ್ ಕಡೆಯಿಂದ ಬಂದ್ರೆ ಇನ್ನೂ ಒಂದು ಒಳ್ಳೆ ಡಿಸ್ಕೌಂಟ್ ಮಾಡಿ ಕೊಡ್ತಾರೆ. ಪ್ಲಸ್ ಲೋನ್ ಆಗುತ್ತೆ. ಓಕೆ ನೆಕ್ಸ್ಟ್ ಸರ್ ನಮ್ಮ ಹತ್ರ ಇನ್ನೊಂದು ರೆಡ್ ಕಲರ್ i20 ಇದೆ. ಓಕೆ 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಇದೆ ಸರ್. 2018 ಮ್ಯಾನುಫ್ಯಾಕ್ಚರಿಂಗ್, 19 ರಿಜಿಸ್ಟ್ರೇಷನ್. ರೆಡ್ ಕಲರ್ i20 ಆಸ್ಟಾ 1.2 ಲೀಟರ್ ಇಂಜಿನ್ ವೆಹಿಕಲ್ ಸರ್. ಇದು ಆಸ್ಟಾ ಏನಾನ ನೋಡ್ತಾ ಇದ್ರೆ i20 ನಲ್ಲಿ ಅದನ್ನ ಅವೈಲೇಬಲ್ ಇದೆ. 1.2 ಲೀಟರ್ ಇಂಜಿನ್. ರನ್ ಆಗಿರೋದು ಜಾಸ್ತಿ ನಿಮಗೆ ಬರೀ 34,000 ಕಿಲೋಮೀಟರ್ ಅಷ್ಟೇ ಸರ್ ರನ್ ಆಗಿರೋದು. ಓಕೆ ಟೈರ್ ಕಂಡೀಷನ್ ನಾನು ನೋಡ್ತಾ ಇರ್ಬೋದು. 60 to 70% ಟೈರ್ ಇದೆ. 34,000 ರನ್ ಆಗಿದೆ. ಹಾ ಸರ್. ಓಕೆ ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ ವೆಹಿಕಲ್ ಇದು. ಆಸ್ಕಿಂಗ್ ಪ್ರೈಸ್ ಏನ್ ಸರ್ ಇದು? ಸರ್ 7 ಲಕ್ಷ ನೆಗೋಷಿಯಬಲ್ ಇದೆ ಸರ್. ಆಸ್ತಾ ಏನಾನ ನೋಡ್ತಾ ಇದ್ರೆ i20 ಇದು 7 ಲಕ್ಷ ನೆಗೋಷಿಯಬಲ್ ಇದೆ ಸರ್. 7,25,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ.
ಓಕೆ ನೆಕ್ಸ್ಟ್ ನಿಮ್ಗೆ ಒಂದು ಸಿಯಾಸ್ ನೋಡ್ತೀನಿ ಅಂದ್ರೆ ಶಡನ್ ಗಾಡಿ ಸರ್ ಇದು. ಸಡನ್ ಗಾಡಿಯನ್ನ ಸಡನ್ ನೋಡ್ತಾ ಇದ್ರೆ ಹುಡುಕ್ತಿದ್ರೆ ಸಿಯಾಸ್ ಇದೆ ನಮ್ಮ ಹತ್ರ. A53 ರಿಜಿಸ್ಟ್ರೇಷನ್ 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ನಮ್ಮ ಹತ್ರ ಸಿಗುತ್ತೆ ಸರ್. 2016 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ ಸರ್ ಇದು. ಪೆಟ್ರೋಲ್ ವೆಹಿಕಲ್ ಸಿಯಾಸ್ ಏನ ನೋಡ್ತಾ ಇದ್ರೆ ಒಂದು ಲಕ್ಸರಿ ಟೈಪ್ ಅದನ್ನ ಅವೈಲೇಬಲ್ ಇದೆ. ಇಂಟೀರಿಯರ್ ನಾನು ನೋಡ್ತಾ ಇರ್ಬೋದು. ಏನ್ ಸರ್ ಇದರಲ್ಲಿ ಫೀಚರ್ಸ್? ಸರ್ ಇದರಲ್ಲಿ ಡ್ಯುಯಲ್ ಏರ್ ಬ್ಯಾಗ್ ಇದೆ. ಓಕೆ ಮ್ಯೂಸಿಕಲ್ ಸಿಸ್ಟಮ್ ಇರುತ್ತೆ, ರಿವರ್ಸ್ ಕ್ಯಾಮೆರಾ, ಆಲ್ ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್ ಅವೈಲೇಬಲ್ ಇದೆ ನಿಮಗೆ. ಓಕೆ ನೋಡ್ತಾ ಇರ್ಬೋದು. ರಿವರ್ಸ್ ಕ್ಯಾಮೆರಾ ಪ್ರೀಮಿಯಂ ಕ್ವಾಲಿಟಿ ಇದು ಲೆದರ್ ಸೀಟ್ ಕವರ್ ಇದೆ. ಸಿಯಾಸ್ ಏನ ನೋಡ್ತಾ ಇದ್ರೆ VXi ಅದನ್ನ ಅವೈಲೇಬಲ್ ಇದೆ. VXi ಪ್ಲಸ್ ಸರ್ ಇದು. ಅದರಲ್ಲೂ VXi ಪ್ಲಸ್. ಓಕೆ ರನ್ನಿಂಗ್ ಆಗಿರೋ ಕಿಲೋಮೀಟರ್ ಬಂದು 60,000 ಅಷ್ಟೇ ಕಿಲೋಮೀಟರ್ ರನ್ನಿಂಗ್ ಆಗಿರುತ್ತೆ. ಓಕೆ ಏನ್ ಸರ್ ಇದು ಪ್ರೈಸ್ ಆಸ್ಕಿಂಗ್? ಸರ್ 6.5 ಲಕ್ಷ ನೆಗೋಷಿಯಬಲ್ ಇದೆ. 5 ಲಕ್ಷ ಲೋನ್ ಮಾಡಿಸ್ಕೊತೀವಿ ಸರ್ ನಮ್ಮ ಕಡೆಯಿಂದ. 6,50,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 5 ಲಕ್ಷದಿಂದ 5.5 ಲಕ್ಷ ಲೋನ್ ಅನ್ನ ಮಾಡ್ಕೊಡ್ತಾರೆ. ಓಕೆ ನೆಕ್ಸ್ಟ್ ಟಾಟಾದು ಏನನ್ನ ನೋಡ್ತಿದ್ದೀರಾ? ಟಿಯಾಗೋ ಅವೈಲೇಬಲ್ ಇದೆ. K04 ರಿಜಿಸ್ಟ್ರೇಷನ್ ಬ್ಲಾಕ್ ಅಂಡ್ ವೈಟ್ NRG ಪ್ಲಸ್ Z ಸರ್ ಇದು. NRG ಪ್ಲಸ್ Z. ಹಾ ಸರ್. ಓಕೆ ವೈಟ್ ಕಲರ್. 2018 ಮಾಡಲ್ ಸರ್. 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಆಗಿರುತ್ತೆ ಸರ್ ಇದು. 2018 ಮಾಡೆಲ್ ಸಿಂಗಲ್ ಓನರ್. ಟಾಟಾದು ಏನನ್ನ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು. 70 to 80% ಟೈರ್ ಇದೆ. ಕಿಲೋಮೀಟರ್ ರನ್ನಿಂಗ್ ಆಗಿರೋ ಬಂದು ನಿಮಗೆ ಜಾಸ್ತಿ ರನ್ನಿಂಗ್ ಆಗಿಲ್ಲ, ಜಸ್ಟ್ 40,000 ಅಷ್ಟೇ ರನ್ನಿಂಗ್ ಆಗಿರೋದು. ಬರೀ 40,000 ರನ್ ಆಗಿದೆ. ಇಂಟೀರಿಯರ್ ನಾನು ನೋಡ್ತಾ ಇರ್ಬೋದು. ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಲೆದರ್ ಸೀಟ್ ಕವರ್ ಇಲ್ಲ ಇದಕ್ಕ. ಆಲ್ ಪವರ್ ವಿಂಡೋಸ್ ಇದೆ ಸರ್ ಇದರಲ್ಲಿ. ಆಲ್ ಪವರ್ ವಿಂಡೋಸ್ ಇರುತ್ತೆ ನಿಮಗೆ. ಪವರ್ ಸ್ಟೇರಿಂಗ್, ಮ್ಯೂಸಿಕಲ್ ಸಿಸ್ಟಮ್ ಕೂಡ ನಿಮಗೆ. ಓಕೆ ಏನ್ ಸರ್ ಇದು ಆಸ್ಕಿಂಗ್ ಪ್ರೈಸ್? ಸರ್ ನಿಮಗೆ ಇದು 5,25,000 ನೆಗೋಷಿಯಬಲ್ ಇದೆ ಸರ್ ಇದು. 5,25,000 ಹೇಳ್ತಾ ಇದ್ದಾರೆ. 4 ಲಕ್ಷ ಲೋನ್ ಮಾಡ್ಕೊಡ್ತೀವಿ ಸರ್ ನಿಮ್ಮ ಚಾನಲ್ ಇಂದ ಬಂದ್ರೆ. 4 to 5.5 ಲೋನ್ ಮಾಡ್ಕೊಡ್ತಾರೆ. ಓಕೆ ನೆಕ್ಸ್ಟ್ ಸರ್. ನೆಕ್ಸ್ಟ್ K51 ರಿಜಿಸ್ಟ್ರೇಷನ್ ವ್ಯಾಗ್ನರ್ ಏನ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಸಿಲ್ವರ್ ವ್ಯಾಗನರ್ VXi ಸರ್ ಇದು. 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. 2013 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್ ಇದು ವ್ಯಾಗ್ನರ್. ಎಷ್ಟು ರನ್ ಆಗಿದೆ ಸರ್? ಜಸ್ಟ್ 32,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ ಸರ್. 32,000 ರನ್ ಆಗಿದೆ. ಸಿಲ್ವರ್ ಕಲರ್ ವ್ಯಾಗ್ನರ್ ಏನ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಓಕೆ ಓನರ್ ಇದು ಸರ್ ಸಿಂಗಲ್ ಓನರ್ ವೆಹಿಕಲ್ ಸರ್. ಕಂಪ್ಲೀಟ್ ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದೆ ಅಲ್ಲ ಸರ್? ಹಾ ಸರ್. ನಿಮಗೆ ಆಲ್ ಪವರ್ ವಿಂಡೋಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ. ಓಕೆ ಅಡ್ಜಸ್ಟಬಲ್ ಮಿರರ್ ಬರುತ್ತೆ. ಸೀಟ್ ಅಡ್ಜಸ್ಟಬಲ್ ಇರುತ್ತೆ ನಿಮ್ಗೆ ಸರ್ ನಿಮಗೆ. ಓಕೆ ಮ್ಯೂಸಿಕಲ್ ಸಿಸ್ಟಮ್ ಕೂಡ ಇದೆ ಇದರಲ್ಲಿ ನಿಮಗೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್. ಹಾ ಸರ್. ನಿಮ್ಗೆ ಒಂದು ಪ್ರೀಮಿಯಂ ಕ್ವಾಲಿಟಿನಲ್ಲಿ ಪ್ರೀಮಿಯಂ ಕಂಡೀಷನ್ ನಲ್ಲಿ ವೆಹಿಕಲ್ ಇದೆ. ಲೋ ಬಜೆಟ್ ವೆಹಿಕಲ್ ಸರ್ ಇದು. 3,40,000 ನೆಗೋಷಿಯಬಲ್ ಆಗುತ್ತೆ ಸರ್ ನಿಮಗೆ. ಓಕೆ 3,40,000 ಪ್ರೈಸ್ ಕೊಟ್ ಮಾಡಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಲೋನ್ ಆಗುತ್ತೆ ಸರ್? ಹಾ ಸರ್ 100% ಲೋನ್ ಆಗುತ್ತೆ ಸರ್. ಲೋನ್ ಆಗುತ್ತೆ. 2 ಲಕ್ಷ ಲೋನ್ ಮಾಡಿಸ್ಕೊತೀವಿ ಸರ್. ಓಕೆ ಬರೀ 1 lakh ತಗೊಂಡ್ ಬಂದ್ರೆ ನಿಮ್ಗೆ ವ್ಯಾಗ್ನರ್ ಅನ್ನ ತಗೊಂಡ್ ಹೋಗ್ಬೋದು. ಓಕೆ ನೆಕ್ಸ್ಟ್ ಒಂದು ಒಳ್ಳೆ ಪ್ರೀಮಿಯಂ ವೆಹಿಕಲ್ ಹುಡುಕ್ತಿದೆ. ಅದು 7 ಸೀಟರ್ ಲಕ್ಸುರಿ ವೆಹಿಕಲ್ ನಮ್ಮ ಹತ್ರ ಇದೆ. ಓಕೆ ಫಾರ್ಚುನರ್ ಸರ್ ಇದು. ಓಲ್ಡ್ ಫಾರ್ಚುನರ್ 2013 ಮಾಡಲ್ ಸರ್. ಸೆಕೆಂಡ್ ಓನರ್ ವೆಹಿಕಲ್ ಆಗಿರುತ್ತೆ. ಸೆಕೆಂಡ್ ಓನರ್ ವೆಹಿಕಲ್ ಫಾರ್ಚುನರ್ ಏನ ನೋಡ್ತಾ ಇದ್ರೆ 7 ಸೀಟರ್ ಅದನ್ನ ಅವೈಲೇಬಲ್ ಇದೆ. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 1,20,000 ಕಿಲೋಮೀಟರ್ ರನ್ನಿಂಗ್ ಆಗಿದೆ ಸರ್. 1,20,000 ರನ್ ಆಗಿದೆ. ಪಿನ್ ಟು ಪಿನ್ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರುತ್ತೆ. ನೋಡ್ತಾ ಇರ್ಬೋದು. ಇದರಲ್ಲಿ ಏನೇನು ಸರ್ ಫೀಚರ್ಸ್? ಸರ್ ಆಲ್ ಪವರ್ ವಿಂಡೋಸ್, ರಿವರ್ಸ್ ಕ್ಯಾಮೆರಾ, ಮ್ಯೂಸಿಕಲ್ ಸಿಸ್ಟಮ್, ಪವರ್ ಸ್ಟೇರಿಂಗ್. ಓಕೆ ಸರ್ ಆಟೋ ಮಿರರ್ ನಿಮಗೆ ಸೀಟ್ ಅಡ್ಜಸ್ಟಬಲ್ ಆಟೋ ಇದಿರುತ್ತೆ ಸರ್, ಕಂಟ್ರೋಲ್ ಇರುತ್ತೆ. ಓಕೆ ನೋಡ್ತಾ ಇರ್ಬೋದು. ಫಾರ್ಚುನರ್ ಏನ ನೋಡ್ತಾ ಇದ್ರೆ ಆಟೋ ಮಿರರ್ ಕ್ಲೋಸ್ ಇರುತ್ತೆ ನಿಮಗೆ. ಇದರಲ್ಲಿ ಏನ್ ಸರ್ ಇದು ಎಷ್ಟು ರನ್ ಆಗಿದೆ ಅಂತ ಹೇಳಿದೀರಾ? 1,20,000 ರನ್ನಿಂಗ್ ಆಗಿದೆ ಸರ್ ಇದು. ಓಕೆ 1,20,000 ರನ್ ಆಗಿದೆ. ಫಾರ್ಚುನರ್ 7 ಸೀಟರ್ ಏನ ನೋಡ್ತಾ ಇದ್ರೆ. ಓಕೆ ಏನ್ ಸರ್ ಇದು ಆಸ್ಕಿಂಗ್ ಪ್ರೈಸ್? ಸರ್ 14,50,000 ನೆಗೋಷಿಯಬಲ್ ಹೇಳ್ತಾರೆ ಸರ್. ಓಕೆ 14,50,000 ಪ್ರೈಸ್ ಕೋಟ್ ಮಾಡಿದ್ದಾರೆ. 14,50,000 ಪ್ರೈಸ್ ಕೋಟ್ ಮಾಡಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಲೋನ್ ಕೂಡ ಅವೈಲೇಬಲ್ ಇದೆ ಸರ್ ನಿಮಗೆ. ಲೋನ್ ಅನ್ನ ಆಗುತ್ತೆ ನಿಮ್ಗೆ. ಫಾರ್ಚುನರ್ 7 ಸೀಟರ್ ನಿಮ್ಗೆ ಆಫ್ ರೋಡ್ ಆನ್ ರೋಡ್ಗೆ ಒಂದು ಸೂಟೇಬಲ್ ವೆಹಿಕಲ್ ಇದು. ಓಕೆ ನೆಕ್ಸ್ಟ್ K55 ರಿಜಿಸ್ಟ್ರೇಷನ್. ಓಕೆ ಅದು ಸಿಂಗಲ್ ಓನರ್ ಮೈಸೂರು ರಿಜಿಸ್ಟ್ರೇಷನ್ ತಾರ್ ಇದೆ ನಮ್ಮ ಹತ್ರ. ಓಕೆ ರೆಡ್ ಕಲರ್ ಇದೆ. ಓಕೆ ರೆಡ್ ವೆಹಿಕಲ್ಸ್ ಇದು. ಓಕೆ 4x4 ಸರ್ ಇದು. ಸರ್ 4 ವೀಲ್ ಡ್ರೈವ್ ವೆಹಿಕಲ್ ಇದು. ಓಕೆ ನೋಡ್ತಾ ಇರ್ಬೋದು. 2022 ಮಾಡಲು ಸರ್ ಇದು. 2022 ಮಾಡೆಲ್. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 58,000 ರನ್ನಿಂಗ್ ಆಗಿದೆ. ಜೆನ್ಯೂನ್ ರೀಡಿಂಗ್ ಇದೆ. 58,000 ರನ್ನಿಂಗ್ ಆಗಿದೆ. 58,000 ರನ್ ಆಗಿದೆ. ಜೆನ್ಯೂನ್ ರೀಡಿಂಗ್ ಇದೆ. ನೋಡ್ತಾ ಇರ್ಬೋದು. ಇಂಟೀರಿಯರ್ ಅನ್ನ ತುಂಬಾ ಒಂದು ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. 4x4 ಥಾರ್ ಏನ ನೋಡ್ತಾ ಇದ್ರೆ ಅದನ್ನ ಅವೈಲೇಬಲ್ ಇದೆ. ಎಷ್ಟು ರನ್ ಆಗಿದೆ ಅಂತ ಹೇಳಿದೀರಾ? 58,000 ರನ್ನಿಂಗ್ ಆಗಿದೆ. ಕಂಪ್ಲೀಟ್ ಶೋರೂಮ್ ಮೇಂಟೆನೆನ್ಸ್ ವೆಹಿಕಲ್. ಶೋರೂಮ್ ರಿಕಾರ್ಡೆಡ್. ಓಕೆ ಪವರ್ ವಿಂಡೋಸ್, ಪವರ್ ಸ್ಟೇರಿಂಗ್, ರಿವರ್ಸ್ ಕ್ಯಾಮೆರಾ ಕೂಡ ಇದೆ. ಟಚ್ ಸ್ಕ್ರೀನ್ ಕೂಡ ನಿಮಗೆ ಅವೈಲೇಬಲ್ ಇದೆ. ಓಕೆ ಏನ್ ಸರ್ ಆಸ್ಕಿಂಗ್ ಪ್ರೈಸ್ ಇದು? 14,75,000 ನೆಗೋಷಿಯಬಲ್ ಇದೆ ಸರ್ ಇದು. 14,75,000 ನೆಗೋಷಿಯಬಲ್ ಇದೆ. 75,000 ಇದೆ ಪ್ರೈಸ್. 14,75,000 ಪ್ರೈಸ್ ಕೊಟ್ಟು ಮಾಡಿದ್ದಾರೆ. 4x4 ಮೈಸೂರು ವೆಹಿಕಲ್ K55 ರಿಜಿಸ್ಟ್ರೇಷನ್. ಓನರ್ ಎಷ್ಟು ಹೇಳಿದೀರಾ ಇದು? ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್ ಏನ ನೋಡ್ತಾ ಇದ್ರೆ ಥಾರನ ಅವೈಲೇಬಲ್ ಇದೆ. ನಿಮ್ಗೆ ಯಾವ್ದನ್ನ ವೆಹಿಕಲ್ಸ್ ಇಷ್ಟ ಆಗಿದ್ರೆ ಕಾರ್ ಯೂನಿವರ್ಸ್ಗೆ ಬನ್ನಿ. ಒಂದು ಒಳ್ಳೆ ಡಿಸ್ಕೌಂಟ್ ನಲ್ಲಿ ತಗೊಂಡ್ ಹೋಗಿ. ತುಂಬಾ ಟ್ರೆಂಡಿಂಗ್ ಆಫ್ ರೋಡ್ ಆನ್ ರೋಡ್ ನಿಮ್ಗೆ ಒಳ್ಳೆ ಗಾಡಿ ಇದು. ಟ್ರೆಂಡಿಂಗ್ ನಡೀತಾ ಇದೆ ಥಾರ್. ಓಕೆ
ನಾವು ಒಂದು 20+ ವೆಹಿಕಲ್ಸ್ ಎಲ್ಲ ಬಜೆಟ್ ವೆಹಿಕಲ್ಸ್ ನೋಡಿದ್ವಿ. ಹಾ sir. ನೀವು ನಮ್ಗೆ ಒಂದು 1,50,000 ಇಂದ ವೆಹಿಕಲ್ ತೋರಿಸಿದ್ದಾರೆ. ಹಾ ಸರ್, 1,80,000 ಮೇಲ್ಗಡೆ ಬಜೆಟ್ ವೆಹಿಕಲ್ಸ್ ಇದೆ. ನಮ್ಮ ಹತ್ರ ಇನ್ನೂ ತುಂಬಾ ವೆಹಿಕಲ್ಸ್ ಇದೆ. Actually ನಮ್ಮ ಹತ್ರ 50+ ವೆಹಿಕಲ್ಸ್ ಇದೆ. ಓಕೆ ಅದೆಲ್ಲಾನು ವಿಡಿಯೋ ಮಾಡಕ್ ಆಗಿಲ್ಲ. ನಮ್ಮ ಹತ್ರ ಇನ್ನೂ ತುಂಬಾ ವೆಹಿಕಲ್ಸ್ ಇದೆ. ಲೋ ಬಜೆಟ್ ಇಂದ ಹೈ ಬಜೆಟ್ ವರೆಗೂ ನಿಮ್ಮ ಹತ್ರ ವೆಹಿಕಲ್ಸ್ ಇದೆ. ಓಕೆ ಇನ್ನೂ ಎನಿವನ್ ವೆಹಿಕಲ್ಸ್ ಇದೆ ನಮ್ಮ ಹತ್ರ. ನೀವೇನಾದ್ರೂ ಇನ್ನೂ ತುಂಬಾ ವೆಹಿಕಲ್ ಬಗ್ಗೆ ತಿಳ್ಕೋಬೇಕು, ಇನ್ನೂ ವೆಹಿಕಲ್ ನ ಬೈ ಮಾಡ್ಬೇಕು ಅಂದ್ರೆ ಓಕೆ ನಮ್ಮ ಆಫೀಸ್ ನೇಮ್ ಬಂದು ಕಾರ್ ಯೂನಿವರ್ಸ್ ಅಂತ. ಓಕೆ ಈ ಲೊಕೇಶನ್ ನಿಮ್ಗೆ ಇರೋದು ಕುವೆಂಪು ನಗರ, ನ್ಯೂ ಕಾಂತರಾಸ್ ರೋಡ್, ವಿಶ್ವಮಾನವ ಡಬಲ್ ಏರಿಯಾದಲ್ಲಿ ಇರೋದು. ಓಕೆ ನಿಮ್ಗೆ ಇನ್ನೂ ಹೆಚ್ಚಿನ ಕಾರಿನ ಮಾಹಿತಿ ಬೇಕಾದಲ್ಲಿ ನಮ್ಮ ಆಫೀಸ್ಗೆ ವಿಸಿಟ್ ಕೊಡಿ. ವಿಸಿಟ್ ಕೊಡಿ. ನೀವು ಏನ್ ಪ್ರೈಸ್ ಹೇಳಿದ್ದೀರಾ ಅದು ಫಿಕ್ಸ್ ಪ್ರೈಸ್ ಇರುತ್ತೆ? ಇಲ್ಲ ಸರ್, ಆಲ್ಮೋಸ್ಟ್ ಇಲ್ಲಿರೋ 50% ವೆಹಿಕಲ್ಸ್ ಎಲ್ಲ ನೆಗೋಷಿಯಬಲ್ ಇರುತ್ತೆ. ಓಕೆ ಏನ್ Loan ಪ್ರೈಸ್ ಕೂಡ ಹೇಳಿದ್ದಾರೆ loan ಕೂಡ available ಇರುತ್ತೆ. ಓಕೆ ಲೋನ್ ಅನ್ನ 70 to 80% ಲೋನ್ ಮಾಡ್ಕೊಡ್ತಾರೆ. ಲೋ ಬಜೆಟ್ ಕೆಳಗೆ ಲೋ ಮಾಡಲ್ ಕೆಳಗಿರೋರಿಗೆ ಲೋನ್ ಅವೈಲೇಬಲ್ ಇರಲ್ಲ, ಫುಲ್ ಕ್ಯಾಶ್ ಇರುತ್ತೆ. ಓಕೆ 13 ಮಾಡಲ್ ಮೇಲಿರೋರಿಗೆ ನಮಗೆ ಲೋನ್ ಅವೈಲೇಬಲ್ ಇರುತ್ತೆ. ಓಕೆ ಸರ್, ತುಂಬಾ ಥ್ಯಾಂಕ್ ಯು ಪ್ರಜ್ವಲ್ ಸರ್. ಮತ್ತೆ ಹೊಸ ಸ್ಟಾಕ್ ಬಂದಾಗ ನಾವು FI ಟೈಮ್ಸ್ ಕಡೆಯಿಂದ ಬರ್ತೀವಿ, ಬಂದು ರಿವ್ಯೂ ಮಾಡ್ತೀವಿ. ನಮ್ಮ ವ್ಯೂವರ್ಸ್ ಬಂದ್ರೆ ಒಂದ್ ಒಳ್ಳೆ ಡಿಸ್ಕೌಂಟ್ ನಲ್ಲಿ ಸರ್, ಅದರಲ್ಲೂ ನಿಮ್ಮ ವ್ಯೂವರ್ಸ್ ಏನಾದ್ರು ಬಂದ್ರೆ ಒಂದ್ ಒಳ್ಳೆ ಪ್ರೈಸ್ ಅಲ್ಲಿ ನಿಮಗೆ ಅವ್ರಿಗೆ ಅಫೋರ್ಡಬಲ್ ಮಾಡ್ಕೊಡ್ತೀವಿ. ಪ್ರೈಸ್ ಅಲ್ಲಿ ಓಕೆ ಒಂದ್ ಒಳ್ಳೆ ಪ್ರೀಮಿಯಂ ವೆಹಿಕಲ್ಸ್ ಕೊಡ್ತೀವಿ ಅವ್ರಿಗೆ. ಓಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ.